ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ ಆಲೂರ್. ಜೈ ಕನ್ನಡಿಗ ಬಗ್ಗೆ ನಾನು ಕೇಳಿ ಬಹಳ ಖುಷಿ ಅನ್ನಿಸ್ತು. ಬ್ರದರ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ರೈತರಿಗೋಸ್ಕರ. ಅದರಲ್ಲೂ ಸಾವಯವ ಕೃಷಿಕರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು, ಸಾಮಾಜಿಕ ಜಾಲತಾಣವನ್ನೇ ಉಪಯೋಗಿಸ್ಕೊಂಡು ನೇರವಾಗಿ ಬಳಕೆದಾರರಿಗೆ ತಲುಪಿಸೋ ಕೆಲಸ ಬೆಳೆಗಾರರಿಂದ. ಇದು ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ ಬ್ರದರ್. ನಿಮ್ಮಂತಹ ಈ ಒಂದು ಚಿಂತನೆ ಇಂದಿನ ಯುವಕರಿಗೆ ಹೆಚ್ಚಾಗಲಿ ಅಂತ ನಾನು ಆಶಿಸ್ತೇನೆ. ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಒಳ್ಳೆಯದಾಗಲಿ. ಕೊನೆಯ ಸಂತೆ ನಡೀತಾ ಇದೆ. ಬನ್ನಿ ಬನ್ನಿ ಜನರೇ ಬನ್ನಿ, ಒಳ್ಳೇದಾಗಲಿ. ನಮ್ಮ ರೈತರು ಬದುಕಿ ಬಾಳಿದ್ರೆ ನಮ್ಮ ಬಾಳು ಬಂಗಾರ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಇವಾಗ 5G 6G ಎಲ್ಲ 100G ಬಂದರೂ ಬದುಕಕ್ಕೆ ಬೇಕಾಗಿರೋದು ಗಂಜಿ. ಹಾಗಾಗಿ ದಯವಿಟ್ಟು ಬನ್ನಿ. ರೈತರು ಯಾವಾಗ ಅಭಿವೃದ್ಧಿಯನ್ನು ಕಾಣ್ತಾರೆ, ಆ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗತ್ತೆ. ಸೊ ಬರೀ ಬಾಯಲ್ಲಿ ರೈತನೇ ದೇಶದ ಬೆನ್ನೆಲುಬು ಹೇಳೋದಲ್ಲ, ಅವನ ಬೆನ್ನೆಲುಬೇ ವೀಕ್ ಆಗಿದೆ. ಈಗ ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರದ್ದು ಒಂದಷ್ಟು ಪರಿಕಲ್ಪನೆ ಆಗಬೇಕು. ಚುಕ್ಕಿ ನಂಜುಂಡಸ್ವಾಮಿ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಸೊ ಜೈ ಕನ್ನಡಿಗ ಟೀಮ್ ಅವರು ಬಂದಿದ್ದಾರೆ ಶೂಟ್ ಮಾಡೋಕೆ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ನಮ್ಮ ಬೆಂಗಳೂರು IT-BT ಸಿಟಿ ಅಂತಲೇ ಹೇಳ್ತಾರೆ. ಇಲ್ಲಿ ನಮ್ಮ ರೈತರ ಸಂತೆ ನಡೀತಿದೆ. ಇದು 1 ವರ್ಷದಿಂದನೂ ನಡೀತಾ ಬಂದಿದೆ. ಇಲ್ಲಿ ರೈತ ಸಂಘದ ಕಡೆಯಿಂದ ರೈತ ಸಂತೆ ಅಂತ ಆಯೋಜಿಸಿದ್ದಾರೆ. ಇದು ಪ್ರತಿ ಶನಿವಾರ ನಡೆಯುತ್ತೆ. ಇಲ್ಲಿ ಫುಲ್ ಆರ್ಗಾನಿಕ್ ವಸ್ತುಗಳು ರೈತರಿಂದ ನೇರವಾಗಿ ಮಾರಾಟ ಮಾಡ್ತಾರೆ. ಪ್ಯೂರ್ ಆರ್ಗಾನಿಕ್ ಆಗಿರುತ್ತೆ. ರೈತರ ಬೆಲೆಯನ್ನು ಅವರೇ ನಿಗದಿಪಡಿಸಿ ಅವರೇ ಮಾರ್ತಾರೆ. ನಮಸ್ತೆ ಅಕ್ಕ, ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ. ಓಕೆ. ನಮ್ಮದು ಚಿಕ್ಕನಾಯಕನಹಳ್ಳಿ ತಾಲೂಕು, ಹೊನ್ನೇಬಾಗಿ ಊರು ನಮ್ಮದು. ನಾವು ಯೂಶಲಿ ಬೆಳೆಯೋದು ರಾಗಿ ಮತ್ತು ಅಡಿಕೆ, ತೆಂಗು ಇದು ಬೆಳೆದಿರೋದ್ರಿಂದ. ಆಮೇಲೆ ಒಂದಿಷ್ಟು ಮಾವಿನ ಮರ ಇದೆ ಮತ್ತು ಆಮಟೆಕಾಯಿ ಗಿಡ ಇದೆ. ಸೊ ಹಂಗಾಗಿ ಅದ್ರ ಪಿಕ್ಕಲ್ಸ್ ಮಾಡಿದ್ದೀವಿ. ಓಕೆ. ರಾಗಿ ಬೆಳೆಯೋದ್ರಿಂದ ಹಪ್ಪಳ ಮತ್ತು ಇದು ರಾಗಿ ಕೀಲ್ಸ್ ಅಂತ ಹೇಳ್ತೀವಿ. ಓಕೆ. ರಾಗಿ ಕೀಲ್ಸ್ ಅಂತ ನಮ್ಮ ಸೈಡ್ ಹೇಳ್ತಾರೆ. ಒಬ್ಬರು ರಾಗಿ ಹಾಲ್ಬಾಯ್ ಅಂತಾರೆ, ರಾಗಿ ಮಣಿ ಅಂತಾರೆ. ಬರೀ ಹಸಿ ಇದು ಬರೀ ರಾಗಿಲೇನೋ ಮಾಲ್ಟ್ ಈ ಥರ ಎಲ್ಲ ಗೊತ್ತಿರುತ್ತೆ, ಅಂಬ್ಲಿ ಗಂಜಿ ಅಂತ. ಬಟ್ ರಾಗಿ ಹಾಲು ಅಂದರೆ ರಾಗಿನೇ ಓವರ್ ನೈಟ್ ಸೋಕ್ ಮಾಡಿ ಅದನ್ನ ರುಬ್ಬಿಟ್ಟು ಅದು ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡೋದು. ಅದು ವಿತೌಟ್ ಬಾಯ್ಲ್. ಕ್ಯಾಲ್ಸಿಯಂ ರಿಚ್ ಇರುತ್ತೆ ಮತ್ತು ಐರನ್ ಕೂಡ ರಿಚ್ ಇರುತ್ತೆ ನಿಮಗೆ. ಅದು ಬಿಟ್ಟರೆ ನೆಕ್ಸ್ಟ್ ಈಗ ಅಡಿಕೆ ಬೆಳಿತೀವಲ್ಲ, ಹಾಗಾಗಿ ಇದು ಮಸಾಲೆ ಅಡಿಕೆ ಅಂತ ಯೂಶಲಿ ಬಾಣಂತರಿಗೆ ಕೊಡ್ತಾ ಇದ್ರು. ಆಲ್ಮೋಸ್ಟ್ ಅದಕ್ಕೆ ಸ್ವಲ್ಪ ಆಲ್ಟರ್ ಮಾಡಿ ಒಂದು 18 ಥರ ಹರ್ಬ್ಸ್ ಹಾಕಿದ್ದೀವಿ. 18 ಥರ ಹರ್ಬ್ಸ್ ಅಂತಂದರೆ ನಿಮಗೆ ಜಾಯ್ಕಾಯಿ, ಬಜೆ, ಏಲಕ್ಕಿ, ಸೋಂಪು, ಗಸಗಸೆ, ಕೊಬ್ಬರಿ, ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿರ್ತೀವಿ, ಮತ್ತು ಖರ್ಜೂರದ ಪುಡಿ, ಉತ್ತುತ್ತಿ ಪುಡಿ ಹಾಕಿರ್ತೀವಿ, ಮತ್ತು ಆಮ್ಚೂರ್ ಪುಡಿ ಕೂಡ ಮಾಡಿದ್ದೀವಿ. ಯೂಶಲಿ ಎಲ್ಲ ರೋಸ್ ಪೆಟಲ್ಸ್ ಹಾಕ್ತಾರೆ, ಅದ್ರ ಬದಲು ನಾನು ದಾಸವಾಳ ದಳ ಹಾಕಿದ್ದೀನಿ. ಆಮೇಲೆ ಇದೆಲ್ಲ ತುಪ್ಪದಲ್ಲೇ ರೋಸ್ಟ್ ಮಾಡಿರೋದು, ಅಡಿಕೆ ಮತ್ತು ವಿಳೆದೆಲೆ ಎಲ್ಲ. ಇದು ಆಮ್ಚೂರ್ ಪುಡಿ ಅಂದರೆ ಇನ್ಸ್ಟೆಂಟ್ ಆಫ್ ಲೈಕ್ ಚಾಟ್ ಮಸಾಲ ಬದಲು ನಾವು ನ್ಯಾಚುರಲ್ ಆಗಿ ಸಿಗುತ್ತೆ. ಮ್ಯಾಂಗೋನೇ ಡ್ರೈ ಮಾಡಿದ್ರೆ ಲೈಕ್ ನಿಮಗೆ ಆಮ್ಚೂರ್ ಥರನೇ ಟೇಸ್ಟ್ ಬರುತ್ತೆ. ಇದರಲ್ಲೂ ಕೂಡ ವೈಟಮಿನ್ ಸಿ ಇರುತ್ತೆ ಮಾವಿನಕಾಯಲ್ಲಿ. ಅದನ್ನ ನಾವು ಆಲ್ಟರ್ನೇಟ್ ಆಗಿ ಆಮ್ಲ ಆಮೇಲೆ ಲೆಮನ್ ಬದಲು ಯೂಸ್ ಮಾಡ್ಬೋದು, ಆರೆಂಜ್ ಬದಲು. ಓಕೆ. ಈಗ ಮನೇಲೆ ರೆಡಿ ಮಾಡ್ಕೊಂಡು ತಂದಿರೋದು ಇದು ನೀವೆಲ್ಲ? ಮನೇಲೆ ಅಂದ್ರೆ ಈಗ ರಾಗಿ ಅಲ್ವಾ, ರಾಗಿ ಅಂದ್ರೆ ಏನೋ ಬರೀ ಮುದ್ದೆ ಒಂದೇ ಗೊತ್ತು, ಬಿಟ್ರೆ ಗಂಜಿ. ಸೊ ಹಂಗಾಗಿ ಅದಕ್ಕೆ ಹಪ್ಪಳ, ಅದೊಂದು ಸ್ವೀಟ್ ಮಾಡ್ತೀವಿ. ಇದು ಬೇಸಿಗೆ ತುಂಬಾ ತಂಪು, ಆಮೇಲೆ ಬಾಡಿ ಹೀಟ್ ಆಗಿರೋ ಕೂಡ ತಗೋಬಹುದು. ಆಮೇಲೆ ಮಾಲ್ಟ್ ಪೌಡರ್ ಅಂದ್ರೆ 6 ತಿಂಗಳು ಮಗುವಿಂದ ಆಲ್ಮೋಸ್ಟ್ ಎಲ್ಲ ಏಜ್ ಗ್ರೂಪ್ ಅವರು ತಗೋಬಹುದು. ಮೇಲ್ಗಡೆ ಒಟ್ಟು ತೆಗಿಯೋದ್ರಿಂದ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ತರ ಏನೂ ಆಗಲ್ಲ. ಮತ್ತೆ ಹಪ್ಪಳಗಳಿದೆ, ಅದೇ ಆಮಟೆಕಾಯಿ, ಇದೆಲ್ಲ ಆಲ್ಮೋಸ್ಟ್ ರಾಗಿ ಉಪ ಉತ್ಪನ್ನಗಳಾಗಿ ಮಾಡ್ಕೊಂಡಿದ್ದೀವಿ. ರಾಗಿದಿದೆ, ಆಲ್ಮೋಸ್ಟ್ ರಾಗಿದೆ. ಓಕೆ. ಡಿಮ್ಯಾಂಡ್ ಎಲ್ಲ ಚೆನ್ನಾಗಿದೆಯಾ? ರೆಸ್ಪಾನ್ಸ್ ಎಲ್ಲ ಹೇಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದ್ರೆ ಯೂನಿಕ್ ಅಲ್ವಾ, ಇದೆಲ್ಲ ಮಾಡ್ಕೊಂಡು ತಿನ್ನಕ್ಕೆ ಆಗಲ್ಲ ಈಗಿನ ಬಿಸಿ ಶೆಡ್ಯೂಲ್ ಲೈಫ್ ಅಲ್ಲಿ. ಸಿಟಿಲಿ ಇದೀವಿ ಅಂತಂದ್ರೆ ಆ ಮಕ್ಕಳು ನೋಡ್ಕೊಳ್ಳೋದು ಎಲ್ಲ ಇಂಡಿವಿಜುವಲ್ ನ್ಯೂಕ್ಲಿಯರ್ ಬಿಸಿ ಫ್ಯಾಮಿಲಿಲಿ ಇದೊಂದು ಸ್ವಲ್ಪ ನಿಮ್ದು ಫ್ಯಾಮಿಲಿ ಬಿಸಿ ಆಗಿರಲ್ಲ, ಅವರು ಹೊರಗಡೆ ಕೆಲಸಗಳು ಬಿಸಿ ಆಗಿಬಿಟ್ಟಿರ್ತಾರೆ. ಹಂಗಾಗಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರುತ್ತೆ. ನೋಡ್ಕೊ, ಈಗ ಅಟ್ಲೀಸ್ಟ್ ಮನೇಲಿ ಒಬ್ರು ಏನಕ್ಕೆ ಪೂರ್ವಜರು ಇರ್ಬೇಕು ಅಂದ್ರೆ ಈ ತರದ್ದು ಹಳೆ ದೇಸಿ ಉಪಹಾರನ ಸಿಗ್ತಾ ಇರುತ್ತೆ. ಹೌದು, ಪರಿಚಯ ಆಗ್ತಿರುತ್ತೆ. ಈಗೆಲ್ಲ ಅವ್ರನ್ನ ಬಿಟ್ಟು ಆಚೆ ಬಂದ್ಮೇಲೆ ಹೆಂಗೆ ಅಂತಂದ್ರೆ ಈಗ ಝೂ ಅಲ್ಲಿ ಹೋಗಿ ಪ್ರಾಣಿಗಳು ನೋಡ್ತೀವಲ್ಲ, ಹಂಗೆ ಒಂಥರ ಊರಿಗೆ ಹೋಗಿ ಹಳ್ಳಿಗೆ ಹೋಗಿ ಅವ್ರು ಮಾಡೋದನ್ನ ಹೋಗಿ ನೋಡೋ ತರ ಹೋಗ್ಬಿಟ್ಟಿದೆ. ಹಂಗಾಗಿ ಇದೊಂದು ಮಾಡಿರೋದು. ಈಗ ಇಲ್ಲಿ ರೈತ ಸಂತೆ ಮಾಡಿರೋದು ನಿಮ್ಗೂ ಉಪಯೋಗ ಆಗಿದೆ, ತುಂಬಾ ಚೆನ್ನಾಗಿ ಉಪಯೋಗ ಆಗಿದೆ. ಆಮೇಲೆ ರೈತರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಲ್ಲ ಎಲ್ಲ ಕಡೆಗೂ. ಅವ್ರು ಬೆಳೆದಿರುವಂತಹ ಪದಾರ್ಥನ ಅವ್ನು ಎಷ್ಟೇ ಬೆಳೆದು ಏನೇ ಮಾಡಿದ್ರು ಹೊರಗಡೆ ಅವ್ರು ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಈಗ ಒಂದು FPO ಅಂದ್ರೂ ಕೂಡ ಎಲ್ಲಾ ಕಡೆಗೂ ಕೂಡ ಮಿಡಲ್ ಮ್ಯಾನ್ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ನಾವೇ ಪದಾರ್ಥ ಬೆಳೆದಿರ್ತೀವಿ, ನೀವೇ ಬೆಲೆ ಫಿಕ್ಸ್ ಮಾಡ್ತೀರಾ ಇದಕ್ಕೆ? ನಾವೇ ಬೆಲೆ ಫಿಕ್ಸ್ ಮಾಡಿರ್ತೀವಿ. ಅದ್ರಂದ್ರೆ ನಮ್ಮ ಕಾಸ್ಟ್ ಎಷ್ಟಿರುತ್ತೋ, ಕಾಸ್ಟ್ ಆಫ್ ಕಲ್ಟಿವೇಶನ್, ಅದನ್ನ ಸ್ಟೋರ್ ಮಾಡಿದ್ದು, ಅದಕ್ಕೆ ಪ್ಯಾಕೇಜ್ ಮಾಡಿದ್ದು, ಟ್ರಾನ್ಸ್ಪೋರ್ಟ್, ಪ್ರತಿಯೊಂದು ಹಾಕಿರ್ತೀವಿ ಸ್ಟೋರ್ ಮಾಡೋದು ಎಲ್ಲದಕ್ಕೂ. ಬಟ್ ಏನು ಅಂದ್ರೆ ಈಗ ಮುಟ್ಟಿ ಮಾಡಿ ಬೆಳೆದಿರೋರು ಹೇಳೋದೇ ಬೇರೆ, ಯಾರೋ ತಗೊಂಡ್ಬಂದ್ಬಿಟ್ಟು ಮಧ್ಯವರ್ತಿ ತಂದು ಮಾರದೇ ಬೇರೆ. 20 ರೂಪಾಯಿ ತಂದಿರ್ತಾರೆ, 40 ರೂಪಾಯಿ ಹೇಳ್ತಾನೆ, 60 ರೂಪಾಯಿ ಜಾಸ್ತಿ ಅಂದ್ರೆ ಪಟ್ ಅಂತ 50 ರೂಪಾಯಿಗೆ ಬರ್ತಾನೆ, ಇಲ್ಲ ಕೊನೆ 30 ರೂಪಾಯಿಗೆ ಮಾರ್ತಾನೆ. ಹಂಗೆ
ನಮಗೆ ಇದು ಮುಟ್ಟಿ ಮಾಡಿ ಎಲ್ಲ ಮಾಡಿರೋದ್ರಿಂದ ನಮ್ಮ ಹತ್ರ ನೀವು ಕೇಳಿ ಅದು ಎಕ್ಸ್ಪ್ಲನೇಷನ್ ಬೇರೆ ತರ ಇರುತ್ತೆ. ಹೌದು, ನಿಮ್ದೇ ಒಂದು ಬ್ರ್ಯಾಂಡ್ನ ನೀವು ಸೇಲ್ ಮಾಡ್ತಾ ಇರ್ತೀರಾ. ಓಕೆ, ನಿಮ್ದೇ ಒಂದು ಕೈ ರುಚಿ. ಕೈ ರುಚಿ ಅಷ್ಟೇ. ಈ ರೈತ ಅನ್ನೋದೇ ಬ್ರ್ಯಾಂಡ್ ಅಲ್ವಾ? ರೈತ ಅನ್ನೋದೇ ಬ್ರ್ಯಾಂಡ್. ಓಕೆ, ಈಗ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಅಗ್ರಿಕಲ್ಚರ್ ಅನ್ನೋ ಕಲ್ಚರ್ ಎಲ್ಲ ಮರ್ತ್ಬಿಟ್ಟು ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅಗ್ರಿಕಲ್ಚರ್ ಮುಂಚೆ ಎಲ್ಲ ಅದನ್ನೇ ಒಂದು ಕಸಬಾಗಿ ತಗೋತಾ ಇದ್ರು, ಮೈನ್ ಇನ್ಕಮ್ ಸೋರ್ಸ್. ಈಗೆಲ್ಲ ಅಂದ್ರೆ ಏನೋ ಒಂದ್ ಮಾಡ್ಬಿಟ್ಟು ಕೊನೆಗೆ ಅವರಿಗೆ ಬೇಜಾರಾದಾಗ, ಓಕೆ, ಸಿಟಿ ಎಲ್ಲ ಬೇಜಾರಾದಾಗ ಕೈಯಲ್ಲಿ ಶಕ್ತಿ ಇಲ್ದಲೇ ಇರುವಾಗ ಬಂದು ಭೂಮಿ ನೋಡಕ್ ಬೇಡ, ಶಕ್ತಿ ಇರುವಾಗ್ಲೇ ಬಂದ್ ನೋಡಿದ್ರೆ ಇದು ಗತ್ತೆ ಬೇರೆ ಇರುತ್ತೆ ರೈತರು. ನಿಜ. ಅದೊಂದ್ ಮಾತ್ರ ಎಲ್ರಿಗೂ ಹೇಳ್ತೀನಿ, ಯುವಕರಿಗೆ ಬನ್ನಿ, ಇದ್ರಲ್ಲಿ ತುಂಬಾ ಚೆನ್ನಾಗಿದೆ. ರೈತರಾದ್ರೂ ಈಗ ಎಜುಕೇಟೆಡ್ ಆಗಿ ರೈತ ಆಗೋದೇ ಬೇರೆ. ಹೌದು, ಈಗ ನಾರ್ಮಲ್ ಆಗಿ ಅವ್ರಿಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ರೈತರೇ ಬೇರೆ ತರ ಇರ್ತಾರೆ. ಹೌದು, ಎಕ್ಸ್ಪೀರಿಯನ್ಸ್ ರೈತರ ಜೊತೆಗೆ ಎಜುಕೇಟೆಡ್ ಎರಡೂ ಕೂಡ ಮಿಕ್ಸ್ ಆದಾಗ ಏನಾಗುತ್ತೆ, ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ. ಹೌದು, ಅದೊಂದು ಎಲ್ಲರೂ ಕೂಡ ಒಂದು ಪ್ರೋತ್ಸಾಹಿಸ್ಬೇಕಾದ್ರೆ. ಓಕೆ ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ, ಎಲ್ಲ ವಿವರ್ಸ್ ಕೊಟ್ಟಿದ್ರಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ರೈತರ ಬಗ್ಗೆ ಎಲ್ಲ ಒಂದು ಒಳ್ಳೆ ಕನಸನ್ನಾಗಿ ಮಾತಾಡಿದ್ರಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಅಣ್ಣ ಫುಲ್ ಜೋಶಲ್ಲಿದ್ದಾರೆ. ಅಣ್ಣ ನಮಸ್ತೆ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನಮಸ್ತೆ, ನನ್ನ ಹೆಸರು ಸಿದ್ದನಹಳ್ಳಿ ಜ್ಞಾನೇಶ್ವರ್ ಅಂತ. ಓಕೆ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ದೀನಿ. ಓಕೆ, ಇಲ್ಲಿ ನಮ್ಮೂರು ಚಿತ್ರದುರ್ಗದಿಂದ 8 ಕಿಲೋಮೀಟರ್ ದೊಡ್ಡ ಸಿದ್ದನಹಳ್ಳಿ ಅಂತ. ಓಕೆ, ನೀವು ಸ್ವಂತ ನೀವೇ ಇದನ್ನು? ನನ್ನದೊಂದು 20 ಹಸುಗಳಿದೆ, ಗೀರ್ ಹಸುಗಳು. ಓಕೆ, ದೇಶಿ ಹಸುಗಳು. ಅದರಲ್ಲೇ ಮಾರತಕ್ಕಂಥ ತುಪ್ಪಗಳಿದು, ದೇಶೀಯ ತುಪ್ಪ ಮತ್ತು ಬೆಣ್ಣೆಯನ್ನು ಮಾರಾಟ ಮಾಡ್ತೀವಿ. ಓಕೆ, ಆಮೇಲೆ ಇಲ್ಲಿ ನಾವು ಬೆಳೆದಿರ್ತಕ್ಕಂಥ ಬದನೆಕಾಯಿ, ನುಗ್ಗೆಕಾಯಿ, ಪಪ್ಪಾಯಿ ಅಲ್ಲಿ ಆಲ್ರೆಡಿ ಎಲ್ಲ ಖಾಲಿ ಆಯಿತು. ಇನ್ನು ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅದ್ರದ್ದು ಇದು ಜೇನು ಫುಲ್ ಪ್ಯೂರ್ ನ್ಯಾಚುರಲ್ ತುಪ್ಪ, ಜೇನುತುಪ್ಪ, ತುಪ್ಪ ಎಲ್ಲ, ತುಪ್ಪ, ಜೇನುತುಪ್ಪ, ಎಣ್ಣೆ ಮತ್ತೆ ಮಜ್ಜಿಗೆ, ಓಕೆ, ಮಸಾಲ ಮಜ್ಜಿಗೆನೂ ಸಹ ಇರುತ್ತೆ. ಆಮೇಲೆ ನಮ್ಮ ಹೊಲದಲ್ಲಿ 2012ಇಂದನೂ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ. ಅದೇ ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ. ಓಕೆ, ಕೆಲವರು ಏನೇನು ಸೀಸನ್ ಫ್ರೂಟ್ಸ್ ಬರುತ್ತೋ ಅದನ್ನು ತೊಗೊಂಡು ಬಂದು ಇಲ್ಲಿ ಸೇಲ್ ಮಾಡ್ತಾ ಇರ್ತೀರಾ. ಈಗ ಏನು ರೇಟ್ ಇದೆ ಸರ್ ನಿಮ್ಮ ದೇಶಿ ಹಸುವಿನ ತುಪ್ಪ? ತುಪ್ಪ 1/4 kg ಬಂದ್ಬಿಟ್ಟು 700 ರೂಪಾಯಿ ಇದೆ. 1/4 kg 700 ರೂಪಾಯಿ. ಓಕೆ, ಅರ್ಧ kg 1400. ಹನಿ ಬಂದ್ಬಿಟ್ಟು 200 1/4 kg. ಓಕೆ, ಇಲ್ಲಿ ಮೂವಿಂಗ್ ಇದೆಯಾ? ಇಲ್ಲಿ ಪರವಾಗಿಲ್ಲ ಸರ್, ಇದೆ ರೆಸ್ಪಾನ್ಸ್ ಹೇಗಿದೆಯಲ್ಲ? ರಿಪೀಟ್ ಕಸ್ಟಮರ್ ಬರ್ತಾ ಇದೆ. ಓಕೆ, ಹೊಸ ಕಸ್ಟಮರ್ಗಳು ರೆಡಿ ಆಗ್ತಾ ಇದ್ದಾರೆ. ಓಕೆ, ಹೇಗಿದೆ ರೈತ ಸಂತೆ, ನಿಮ್ಮ ಅನುಭವ ಇದ್ರ ಬಗ್ಗೆ ಹೇಳೋದಾದ್ರೆ? ರೈತ ಸಂತೆ ಅನ್ನೋದು ಎಲ್ಲ ಪ್ರತಿಯೊಬ್ಬ ರೈತನು ಇದನ್ನು ಅಳವಡಿಸ್ಕೊಂಡ್ರೆ ರೈತ ಜೀವನ ಸುಗಮವಾಗುತ್ತೆ, ಸಂತೃಪ್ತಿಯಾಗಿರುತ್ತೆ ಮತ್ತು ಸಂತೋಷವಾಗಿ ಕುಟುಂಬ ಇರುತ್ತೆ ಅಂತ ನಾನು ಅನ್ಕೋತೀನಿ. ಹೌದು, ಎಲ್ಲಿವರೆಗೂ ರೈತ ತಾನು ಬೆಳೆದಿರೋದನ್ನ ತನ್ನ ಮಾರುಕಟ್ಟೆನಲ್ಲಿ ತನ್ನ ಬೆಲೆನಲ್ಲಿ ಮಾರಾಟ ಮಾಡಲ್ವೋ ಅಲ್ಲಿವರೆಗೂ ರೈತ ಅಲ್ಲೇ ಇರ್ತಾನೆ, ಅಂದ್ರೆ ಸಕ್ಸಸ್ ಆಗಲ್ಲ ಅನ್ನೋದು ನನ್ನ ಉದ್ದೇಶ. ಓಕೆ, ಆಮೇಲೆ ಎಲ್ಲರೂ ಓದಿದವರೆಲ್ಲರೂ ಜಾಬ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೌದು, ಜಾಬೇ ಫೈನಲ್ ಅಲ್ಲ. ಹೌದು, ಕೃಷಿನಲ್ಲೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಕೆಲವೊಂದು ನನ್ನ ಉದಾಹರಣೆಗಳನ್ನ ತಗೋಬಹುದು. ಬಟ್ ಎಷ್ಟೇ ಜನ ಏನೇ ಮಾಡ್ತೀನಿ ಅದಕ್ಕಿಂತ ಯಾರೋ ಮಾಡಿದ್ದೇನೆ ಅಂತ ಅನ್ನೋದಕ್ಕಿಂತ ಅವನ ಅನುಭವ ಏನಿದೆ ಅಂತ ನೋಡ್ಕೊಂಡು ಅದನ್ನ ಅವ್ನು ಅಳವಡಿಸ್ಕೊಂಡು ಮಾಡ್ಕೋದ್ರೆ. ಉದಾಹರಣೆಗೆ ನಾನು ಹಸು ಸಾಕಿದ್ದೀನಿ, ತುಪ್ಪ ಮಾರ್ತಿದ್ದೀನಿ, ಬೆಂಗಳೂರಲ್ಲಿ 2800 ರೂಪಾಯಿ ಅಂತ ತುಪ್ಪ ಅಂತ ಅವ್ನು ಹಸು ಸಾಕಿದ್ರೆ ಅವ್ನಿಗೆ ಹಾಲು ಕರಿಯಕ್ಕೆ ಬರುತ್ತಾ ಫಸ್ಟ್ ಗೊತ್ತಿರಬೇಕು, ಹಸು ಮೇಯ್ಸಕ್ಕೆ ಬರುತ್ತಾ ಗೊತ್ತಿರಬೇಕು. ಲೇಬರ್ಸ್ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಲೇಬರ್ಸ್ ಅಷ್ಟೇ, ಅವ್ರು ಓನರ್ ಆಗ್ಲಿಕ್ಕೆ ಆಗಲ್ಲ. ಸೊ ಅವ್ರ ಮೈಂಡ್ ಸೆಟ್ ಯಾವಾಗ್ಲೂ ಲೇಬರ್ ತರನೇ ಯೋಚನೆ ಮಾಡ್ತಾರೆ, ಓನರ್ ತರ ಯೋಚನೆ ಮಾಡಲ್ಲ. ಸೊ ಹಾಗಾಗಿ ನಾನು ಯಾವುದೇ ಅಗ್ರಿಕಲ್ಚರ್ ಅಲ್ಲಿ ಬೆಳೆ ಬೆಳಿತೀನಿ, ಓಕೆ, ವ್ಯಾಲ್ಯೂಡೇಷನ್ ಮಾಡ್ತೀನಿ, ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಬಂದಾಗ ಓನರ್ ಆಗಿ ಯೋಚನೆ ಮಾಡಬೇಕು. ಹೌದು, ಆಗ ಅದು ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಜಾಗ ಯಾವುದೇ ಇರಲಿ ಮಾರಾಟ ಮಾಡಬೇಕು, ನಾಚಿಕೆ ಸಂಕೋಚ ಬಿಟ್ಟು ನಿಂತು ಮಾರಾಟ ಮಾಡಿದ್ರೆ ನಮಗೆ ಬೆಲೆ ಸಿಗುತ್ತೆ. ಹೌದು, ನಾನ್ಯಾಕೆ ಅಲ್ಲಿ ನಿಂತ್ಕೊಂಡ್ಲಿ, ನಾನ್ಯಾಕೆ ಅಲ್ಲಿ ಹೋಗ್ಲಿ, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂದ್ಕೊಂಡ್ರೆ ನಾವು ದುಡ್ಡು ನೋಡ್ಲಿಕ್ಕೆ. ಹೌದು, ಆಮೇಲೆ ನಮ್ಮ ಉತ್ಪನ್ನಗಳು ಬೇರೆಯವ್ರ ಜನಗಳ ಕೈ ಸಿಗೋದಿಲ್ಲ, ಬಳಕೆದಾರನ ಕೈಲಿ ನಮ್ಮ ಉತ್ಪನ್ನಗಳು ಸಿಗಬೇಕು, ಅವರು 4 ಜನದ ಹತ್ರ ಮಾತಾಡಬೇಕು. ಅಂದ್ರೆ ಈಗ ಎಲ್ಲದಕ್ಕೂ ಮೀಡಿಯಾನೇ ಸಪೋರ್ಟ್ ಮಾಡುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಹೌದು, ಜನಗಳು ತಿಂದು ಅದನ್ನ ಸವಿದು ರುಚಿಯನ್ನು ಬೇರೆಯವ್ರಿಗೆ ಹೇಳ್ತಾರಲ್ಲ ಒಬ್ರಿಗೊಬ್ರು, ಹೌದು, ಅದು ತುಂಬಾ ಬೇರೆ ಲೆವೆಲ್ ಆಗಿ ಬರುತ್ತೆ. ಹಾಗಾಗಿ ಇದುವರೆಗೂ ನಾವು ಏನೇ ಬೆಂಗಳೂರಲ್ಲಿ 1 ವರ್ಷಗಳ ಕಾಲ ರೈತ ಸಂತೆ ಇವತ್ತು ಸಕ್ಸಸ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಜನಗಳ ಬಳಕೆದಾರರ ಸಪೋರ್ಟು. ಅವ್ರು ಇದನ್ನು ತಿಂದು ಆರೋಗ್ಯ ಸುಧಾರಿಸಿ ಹೌದು ಅದನ್ನು ಜನಗಳಿಗೆ ಹೇಳಿ ಮಾಡ್ತಿರೋದ್ರಿಂದ ನಾವು ಇಲ್ಲಿವರೆಗೂ ಮುಂದೆ ಹೋಗ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಇದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಓಕೆ, ನಿಮ್ಮ ವಸ್ತು ಬೆಲೆನ ನೀವೇ ನಿಗದಿಪಡಿಸಿದ್ದೀರಾ? ಹೌದು, ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ನಾವು ಎಷ್ಟು ಸಮಯ ಕೊಟ್ಟಿದ್ದೀವಿ, ಏನು ಮಾಡ್ತಿದ್ದೀವಿ, ಬಾಟ್ಲ್ ಕಾಸ್ಟ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲದನ್ನು ಸೇರಿದಾಗ ನಮಗೊಂದು ಲೆಕ್ಕ ಸಿಗುತ್ತೆ. ಆ ಲೆಕ್ಕನ ಇಟ್ಕೊಂಡು ಒಂದು 25% ಮಾರ್ಜಿನ್ ಇಟ್ಕೊಂಡು ನೀವೇ ನಿಗದಿಪಡಿಸಿ ಮಾರ್ತಾ ಬಂದಿದ್ದೀರಾ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇದು ಈ ಒಂದು ಏರಿಯಾದಲ್ಲೇ ಬೆಂಗಳೂರಲ್ಲೇ ಸೀಮಿತವಾಗಿ ಇರಬೇಕಾ ಇಲ್ಲ ಬೇರೆ ಕಡೆನೂ? ಪ್ರತಿ ಡಿಸ್ಟ್ರಿಕ್ಟಲ್ಲೂ ಇಂಪ್ರೂವ್ ಆದರೆ ಸಹ ಪ್ರತಿ ಭಾನುವಾರ ಸಂತೆ ಮಾಡ್ತಾ ಇದ್ದೀವಿ. ಮೊದಲಿಂದ ಮಾಡ್ತೀವಿ, ಸುಮಾರು 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ, ಅಲ್ಲೂ ನಡೀತಾ ಇದೆ. ಅಲ್ಲಿ ನಾಳೆ ನಮ್ಮ ಅಣ್ಣ ಹೋಗ್ತಾರೆ, ಪ್ರತಿ ಭಾನುವಾರ ನಮ್ಮ ಅಣ್ಣ ಹೋಗ್ತಾರೆ.
ಹೀಗೆ ಆಮೇಲೆ ಫೋನ್ ಕಾಂಟ್ಯಾಕ್ಟಲ್ಲಿ ಆನ್ಲೈನಲ್ಲಿ ಆನ್ಲೈನಲ್ಲಿ ಕಳಿಸ್ಕೊಡ್ತೀರಾ? ಕಳಿಸ್ಕೊಡ್ತೀವಿ, ಫೋನ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಓಕೆ. ಬೆಣ್ಣೆ ಕಳಿಸ್ಕೊಡಲ್ಲ, ತುಪ್ಪ ಮಾತ್ರ ಆನ್ಲೈನಲ್ಲಿ ಕಳಿಸ್ಕೊಡ್ತೀವಿ. ಬೆಣ್ಣೆ ಏನಿದ್ರು ಡೈರೆಕ್ಟಲ್ಲಿ ಓಕೆ. ಕೊಡ್ತೀವಿ, ಯಾಕಂದರೆ ಅದು ಬಿಸ್ಲಿಗೆ ಕರಗೋ ಚಾನ್ಸಸ್ ಇರುತ್ತೆ, ಬಸ್ಸಲ್ಲಿ ಕಳ್ಸೋಕ್ಕಾಗಲ್ಲ. ಒಂದು 2-3 ತಾಸಲ್ಲಿ ಬಸ್ಸಲ್ಲಿ ಸಿಗೋದಾದ್ರೆ ಮಾತ್ರ ಬಸ್ಸಿಗೆ ತಗೋತಾರೆ, ಇಲ್ಲಾಂದ್ರೆ ಎಲ್ಲ ತುಪ್ಪನೇ ಕಳಿಸ್ಕೊಡ್ತೀವಿ. ಓಕೆ. ಈಗ ಹಸು ನೀವೇ ಓನಾಗಿ ಹಾಲು ಕರಿತೀರಿ, ಈಗ ಡೈರಿ ಫಾರ್ಮ್ಗೆಲ್ಲ ಹಾಕಲ್ಲ ಅಂತೀರಿ, ಅದಕ್ಕೆ ಏನಕ್ಕೆ ಹಾಕಲ್ಲ ಅಂತ ನೀವು? ಯಾಕೆ ನಾನು ಡೈರಿಗೆ ಹಾಲು ಹಾಕಲ್ಲ ಅಂದರೆ, ಒಂದು ಅದು ಕಾರ್ಪೊರೇಟ್, ಓಕೆ, ಅದು ಯಾವಾಗ ಬೇಕಾದ್ರೂ ಕೈ ಎತ್ಬೋದು. ಹೌದು. ಒಂದು ಅವ್ರು ಯಾವಾಗ ಬೇಕಾದ್ರೂ ರೇಟ್ ಜಂಪ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಇಳಿಸ್ಬೋದು. ಹೌದು. ಅದೇ ಬಳಕೆದಾರ ಅನ್ನೋದು ನನಗೂ ಲಿಂಕ್ ಇದ್ರೆ ಹೌದು, ನಾನು ಹೈಕ್ ಮಾಡ್ಕೊಂತ ಹೋಗ್ತೀನಿ, ನನ್ನ ಕಷ್ಟ ಸುಖ ಅವ್ರ ಹತ್ರ ಹೇಳ್ತಾ ಹೋಗ್ತೀನಿ. ಹೌದು. ನನ್ನ ಕಷ್ಟಕ್ಕೆ ಅವ್ರು ಹಾಕ್ತಾರೆ, ಅವ್ರ ಕಷ್ಟಕ್ಕೆ ನಾನು ಹಾಕ್ತೀನಿ. ಕಾರ್ಪೊರೇಟ್ ಆಗಲ್ಲ. ಹೌದು. ಸೊ ಹಾಗಾಗಿ ಕಾರ್ಪೊರೇಟ್ ನಂಗೆ ಇಷ್ಟ ಆಗಲ್ಲ. ಕೈಯಲ್ಲಿ ಯಾಕೆ ಕರಿತೀನಿ, ಮಷಿನ್ ಯಾಕೆ ನಂಬ್ಕೊಂಡಿಲ್ಲ ಅಂದ್ರೆ, ಒಂದು ಕರೆಂಟ್ ಕೈ ಕೊಡ್ಬೋದು, ಹೌದು. ಎರಡನೇದು ಹಾಲು ಕರಿಬೇಕಾದ್ರೆ ಮಿಷಿನ್ನೇ ಕೈ ಕೊಡ್ಬೋದು. ಓಕೆ. ಅವಾಗ ನನ್ನ ಕೈ ಕೆಲಸ ಮಾಡಲ್ಲ. ಕಾರಣ ಏನಂತಂದ್ರೆ, ಮಿಷಿನ್ ಕರೆದು ನಾನು ಸೋಂಬೇರಿ ಆಗಿರ್ತೀನಿ. ಅವಾಗ ಹಾಲು ಕರೀಲಿಕ್ಕೆ ಹೋದ್ರೆ ಅದು ಕರೆಯಲ್ಲ. ಆಮೇಲೆ ಹಸುಗೆ ಏನಾಗುತ್ತೆ, ನಾಟಿ ಹಸುಗಳಿಗೆ ಅದು ಮಿಷಿನಲ್ಲಿ ಪುಷ್ ಮಾಡಿ ಅದಕ್ಕೆ ರೂಢಿ ಆಗಿರುತ್ತೆ. ನಾ ಕೈಯಲ್ಲಿ ಹಿಂಡಕ್ಕೆ ಹೋದಾಗ ಅದಕ್ಕೆ ಪೈನ್ ಬರುತ್ತೆ. ಹೌದು. ಅದಕ್ಕೇನೋ ಒಂದು ಬೇರೆ ತರ ಅನ್ಸುತ್ತೆ. ಅವಾಗ ಏನ್ ಮಾಡುತ್ತೆ, ಅದು ಕಾಲಗೊಡೆಯಕ್ಕೆ ಶುರು ಮಾಡುತ್ತೆ. ಅದು ಕಾಲಗೊಡೆಯಕ್ಕೆ ಶುರು ಮಾಡಿದಾಗ ನಾವು ಹಾಲನ್ನು ಕೆಚ್ಚಲಲ್ಲಿ ಖಾಲಿ ಮಾಡಲಿ ಅಂದ್ರೆ ಕೆಚ್ಚಲು ಬಾವು ಬರೋದು, ಬೇರೆ ತರ ಸ್ಟಾರ್ಟ್ ಆಗುತ್ತೆ. ಹೌದು. ಅದು ಬಂತು ಅಂದ್ರೆ ಹಸುದಲ್ಲಿಗೆ ಕ್ಲೋಸ್. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಹಾಲು ಕರೆಯಲ್ಲ, ಯಾಕೆ ಇಟ್ಕೊಳ್ಳೋಣ, 100 ಜನ ಬಂದ್ರೆ 100 ತರ ಹೇಳ್ತಾರೆ, ಮತ್ತೆ ನಾನು ರೈತ ಡಿಸ್ಟರ್ಬ್ ಆಗ್ತೀನಿ. ಎಲ್ಲ ಆಗೋದು ಬೇಡ. ಸಾಂಪ್ರದಾಯಿಕ ಪದ್ಧತಿಗಳು ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಹೋಗ್ಬಿಟ್ರೆ ಯಾವ ಟೆನ್ಷನ್ ಇರಲ್ಲ. ಈಗ ಬೆಳಿಗ್ಗೆ 4:00ವರೆಗೆ ಎದ್ದೇಳ್ತೀವಿ, ಕೊಟ್ಟಿಗೆಗೆ 5:05ವರೆಗೆ ಹೋಗ್ತೀವಿ, 6:00ವರೆಗೆ ಕೆಲಸ ಮುಗಿದೋಗಿರುತ್ತೆ. ಆಯ್ತಾ, ಅಲ್ಲೇ ಹಾಲು ಕಾಸ ಕಟ್ಟಿಗೆ ಒಲೆ ಮೇಲೆ ಇಡ್ತೀವಿ. ಹೌದು. ಮಧ್ಯಾಹ್ನ 12 ಗಂಟೆವರೆಗೂ ಒಲೆ ಮೇಲೆ ಇರುತ್ತೆ. ಫಸ್ಟಿಗೆ ಒಂದು ಹಾಲು ಉಕ್ಕೋದು ಅಂತಲ್ವ, ಆ ಲೆವೆಲ್ವರೆಗೆ ಹಾಲು ಕಾಸು, ಆಮೇಲೆ ಕೆಂಡದಲ್ಲಿ ಬಿಡ್ತೀವಿ, ಕೆನೆ ಚೆನ್ನಾಗಿ ಕಟ್ಕೊಳ್ಳುತ್ತೆ. ಆಮೇಲೆ ಸಂಜೆದು 2 ಮಿಕ್ಸ್ ಮಾಡಿ, ಸಂಜೆ ಕಾಸಿದ್ದು 2 ಮಿಕ್ಸ್ ಮಾಡಿ ಹೆಪ್ಪ ಹಾಕ್ಬೇಕು. ಓಕೆ. ಮೊಸರು ಮಾಡ್ತೀವಿ, ಮೊಸರನ್ನ ಕಡಿತೀವಿ, ಕಡದು ಬೆಣ್ಣೆ ತೆಗಿತೀವಿ, ಆ ಬೆಣ್ಣೆನ ಮತ್ತೆ ಕಟ್ಟಿಗೆ ಒಲೆನಲ್ಲಿ ಕಾಯಿಸ್ತೀವಿ. ಎಲ್ಲ ಸಾಂಪ್ರದಾಯಿಕ ಪದ್ಧತಿ. ಈಗ ನಾವು ಹೊಸತನಕ್ಕೆ ಅನುಸರಿಸ್ಕೊಂಡ್ರೆ, ಈಗ ಮಷಿನ್ಗೆ ಹಾಕ್ತೀವಿ ಬೆಣ್ಣೆ ತೆಗಿಯಕ್ಕೆ ಅಂದ್ರೆ ಕರೆಂಟ್ ಕೈ ಕೊಡ್ಬೋದು, ಮಿಷಿನ್ ಕೈ ಕೊಡ್ಬೋದು. ಗ್ಯಾಸಲ್ಲಿ ಕಾಯಿಸ್ತೀವಿ ಅಂದ್ರೆ ಗ್ಯಾಸ್ ಸಿಲಿಂಡರ್ ಖಾಲಿ ಆದ್ರೆ ಮತ್ತೆ ಕಾಯಬೇಕು, ಇಲ್ಲ ಗ್ಯಾಸಿಗೆ ಮತ್ತೆ ಬಂಡವಾಳ ಹಾಕ್ಬೇಕು. ಸೊ ಕಟ್ಟಿಗೆ ಆದ್ರೆ ಹಂಗಲ್ಲ, ನಮ್ಮ ಕಣ್ಣೆದ್ರಿಗೆ ಇರುತ್ತೆ. ಕಟ್ಟಿಗೆ ನೆನೆದಂಗೆ ಮಳೆಗಾಲದಲ್ಲಿ ಒಂದು ಸೇಫ್ಟಿ ಮಾಡ್ಕೊಂಡ್ರೆ ಮುಗಿತಲ್ಲ. ಹೌದು. ಸಾಂಪ್ರದಾಯಿಕ ಪದ್ಧತಿ ಯಾಕೆ ಹಿರಿಯರು ಹಿಂದಿನ ಕಾಲದಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ, ಅವ್ರು ಸಾಂಪ್ರದಾಯಿಕ ಪದ್ಧತಿಗಳು ನಂಬ್ಕೊಂಡಿದ್ರು. ಕಾರ್ಪೊರೇಟ್ ಪದ್ಧತಿಗಳನ್ನ, ಈಗಿನ ಮಾಡೆಲ್ ಪದ್ಧತಿಗಳನ್ನ ಯಾರು ನಂಬ್ಕೊಂಡಿರಲಿಲ್ಲ. ಹೌದು. ಈಗ ಏನಾಗಿದೆ, ಹೈಜೆನಿಕ್ ಅಂತ ಹೇಳ್ಬಿಟ್ಟು ಅವ್ರ ಜೀವನನ ಜೀವನಕ್ಕೆ ತಂದು ಕೂರಿಸ್ಕೊತಿದ್ದಾರೆ. ಅಂದ್ರೆ ಮುಂದಿನ ಜೀವನದಲ್ಲಿ ಪೀಳಿಗೆಗೆ ಏನಾಗ್ತಿದೆ ಅಂದ್ರೆ, ಇವತ್ತು ಯಾಕೆ ಆರೋಗ್ಯ ಬೇಗ ಕ್ಷೀಣಿಸುತ್ತೆ ಅಂದರೆ, ತಿಂತಿರೋ ಆಹಾರ ಪದ್ಧತಿಗಳು, ಸಾಂಪ್ರದಾಯಿಕ ಪದ್ಧತಿ ಆಹಾರ ಯಾರು ತಿಂತಾ ಇಲ್ಲ ಈಗ. ಹೌದು. ಅವ್ರದ್ದು ವಂಶ ಪರಂಪರೆ ಪದ್ಧತಿ ಯಾರು ತಿನ್ನಲ್ಲ. ಇಲ್ಲಿ ಬಂದ್ರೆ ಇಲ್ಲೇ ತಿಂತಾರೆ, ಅಲ್ಲೋರು ಅಲ್ಲೇ ತಿಂತಾರೆ. ಸೊ ಹಾಗಾಗಿ ಇದೆಲ್ಲ ಸಾಂಪ್ರದಾಯಿಕ ಪದ್ಧತಿಗಳು, ಪ್ರದೇಶವಾರ ಬೆಳೆಗಳು, ಇವನ್ನೆಲ್ಲ ಯಾಕೆ ಮರೆತರು ರೈತರು, ಕಾರ್ಪೊರೇಟ್ ನಂಬಿದ್ರಿಂದ. ಕಾರ್ಪೊರೇಟ್ನ ಕೈ ಬಿಟ್ಬಿಟ್ರೆ ಎಲ್ಲ ವಾಪಸ್ ಮರಳಿ ಮಣ್ಣಿಗೆ ಬರ್ತೀವಿ ನಾವು. ಬರ್ತಾರೆ. ಹಾಗಾಗಿ ಕಾರ್ಪೊರೇಟ್ ಸುದ್ದಿ ಹೋಗೋದು ಬೇಡ ಅನ್ನೋ ನನ್ನ. ಓಕೆ, ತುಂಬ ಖುಷಿ ಆಯಿತು ಸರ್, ಒಳ್ಳೆ ಅನುಭವ ಇದೆ ನಿಮ್ಮ ಜೊತೆ ಮಾತಾಡಿದ್ದು. ಅಣ್ಣ ನಮಸ್ತೆ, ಏನೇನು ಪ್ರಾಡಕ್ಟ್ ತಂದಿದ್ದೀರಾ? ಅಣ್ಣ ನಮ್ಮದು, ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದಿಂದ ಬಂದಿರೋದು. ಓಕೆ. ನಮ್ಮದು ಮೂಲ ಬೆಳೆ ಬಂದ್ಬಿಟ್ಟು ಮರಾಧಾರಿತ ಕೃಷಿ, ಬೇಲ್ದಣ್ಣಿನ ಕೃಷಿ ನಮ್ಮದು. ಓಕೆ. ಬೇಲ್ದಣ್ಣಲ್ಲಿ ಸುಮಾರು 4-5 ಉತ್ಪನ್ನ ಮಾಡಿದ್ವಿ. ಇದು ಬೇಲ್ದಣ್ಣಿನ ಪೇಸ್ಟ್ ಇದು. ಓಕೆ. ಇದನ್ನ ನೀವು ಜ್ಯೂಸ್ ಮಾಡ್ಕೋಬೋದು, ರೊಟ್ಟಿ ಚಪಾತಿ ತಿನ್ಬೋದು, ಹಾಗೆ ತಿನ್ಬೋದು. ಓಕೆ. ಇದನ್ನ 3 ರೀತಿ ಬಳಸ್ಬೋದು ಇದನ್ನ. ಓಕೆ. ಇದು ಬೇಲ್ದಣ್ಣಲ್ಲೇ ರೆಡಿ ಆಗಿರೋದು. ಬೇಲ್ದಣ್ಣಿನ ಮೌಲ್ಯವರ್ಧನೆ ಮಾಡಿದ್ವಿ. ಇದು ಮೊದಲನೇ ಅಂತ ಬೇಲ್ದಣ್ಣಿನ ಪೇಸ್ಟ್. ಇದ್ರ ಮುಂದುವರೆದ ಭಾಗವಾಗಿ ಇದು ಬೇಲ್ದಣ್ಣಿ ಬರ್ಫಿ ಮಾಡಿದ್ವಿ. ಇದ್ರ ನೆಕ್ಸ್ಟ್ ಮತ್ತೆ ಬೇಲ್ದಣ್ಣಿ ಜಾಮ್ ಮಾಡಿದ್ವಿ. ಅದ್ರ ಮುಂದುವರೆದ ಮತ್ತೆ ಬೇಲ್ದಣ್ಣಿ ಪೌಡರ್ ಮಾಡಿದ್ವಿ. ಅಂದ್ರೆ ಬೇಲ್ದಣ್ಣಿ ವರ್ಷದಲ್ಲಿ ಎಲ್ಲಾ ಕಾಲದಲ್ಲಿ ಸಿಗಲ್ಲ. ಹೌದು. ಒಂದು 5-6 ತಿಂಗಳು ಸಿಗುತ್ತದೆ. ಅಂದ್ರೆ ಸ್ವಾಭಾವಿಕವಾಗಿ ಬಿದ್ದಣ್ಣು ಮಾತ್ರ ಬಳಸೋದಕ್ಕೆ ಯೋಗ್ಯ. ಅದು ಬಿದ್ದ ಮೇಲೆ 3 ದಿನದ ನಂತರ ಬಳಸಬಹುದು. ಹೌದು. ಈಗ ಗಣೇಶ ಹಬ್ಬದ ಸೀಸನ್ ಅಲ್ಲಿ ಆಕ್ಚುಲಿ ಬೇಲ್ದಣ್ಣು ಬರಲ್ಲ, ಅನ್ ಸೀಸನ್ ಅವಾಗ. ಹೌದು. ಆ ವಿಘ್ನೇಶ್ವರ ಮಂತ್ರದಲ್ಲಿ ಕಪ್ಪಿತ್ತ ಜಂಬು ಫಲ ಸಾರಭಕ್ಷಿತಮ್ಮ ಅಂತ ಹೇಳ್ಬಿಡ್ತಾರೆ ಹಿಂದಿನವರು. ಅಂದ್ರೆ ಅದರಲ್ಲಿ ಅಷ್ಟು ಔಷಧಿ ಗುಣಗಳಿದೆ. ವಿಘ್ನೇಶ್ವರ ನೈವೇದ್ಯ ಮಾಡೋದಂತ ಹೇಳಿದ್ದಾರೆ. ಹೌದು. ಅದಕ್ಕೆ ಆ ಟೈಮಲ್ಲಿ ಕಾಯಿ ಕಿತ್ಕೊಂಡು ಮಾರಿಬಿಡ್ತಾರೆ, ದೇವ್ರ ಮುಂದೆ ಇಕ್ತಾರೆ, ಪೂಜೆ ಮಾಡ್ತಾರೆ. 3 ದಿನ ಬಿಟ್ಟು ಹೊಡೆದ್ರೆ ಒಳಗಡೆ ಕೆಟ್ಟೋಗಿರ್ತದೆ, ಆಗಿರಲ್ಲ ಹಣ್ಣು. ಆಗ ಬಿಸಾಕ್ ಬಿಡ್ತಾರೆ. ಅದ್ರದ್ದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಿದೆ ಅಂದ್ರೆ, ಅದರಲ್ಲಿ ಸುಮಾರು ಔಷಧಿ ಗುಣಗಳಿದೆ. ಹೌದು. ಅದರಲ್ಲಿ ಮತ್ತೆ ಅದರ ಹೊಟ್ಟೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಇದೆ ಅದರಲ್ಲಿ. ಹೌದು. ಆಮೇಲೆ ಹೃದಯ ರಕ್ತನಾಳಗಳನ್ನ ಶುದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಅದನ್ನ ಸುಮಾರು 3-4 ದೇವರುಗಳನ್ನ ನೈವೇದ್ಯ ಮಾಡ್ತಾರೆ. ರಾಮನವಮಿಯಲ್ಲಿ ಬೇಲ್ದಣ್ಣಿ ಪಾಕ ಕೊಡ್ತಾರೆ. ಈಶ್ವರನಿಗೆ ಬೇಲ್ದಣ್ಣಿಂದ ನೈವೇದ್ಯಕ್ಕೆ ಇಕ್ತಾರೆ, ಗಣಪತಿಗೆ ಇಕ್ತಾರೆ. ಇಷ್ಟೆಲ್ಲ ಏನಕ್ಕೆ ಲಕ್ಷ್ಮಿ ಇಕ್ತಾರೆ, ಇಷ್ಟೆಲ್ಲ ಏನಕ್ಕೆ ಇಕ್ತಾರೆ ಮೊದಲು. ಅದರಿಂದ ಒಂದು ಸೈನ್ಸ್ ಇತ್ತು, ಅದನ್ನ ನಾವು ತಿಳ್ಕೊಂಡಿಲ್ಲ. ಈಗ ಅದಕ್ಕೆ ನಾವೇ ಮಾಡಿದ್ವಿ, ಅದನ್ನ ಬೇಲ್ದಣ್ಣಿಂದ ತೋಟ ಮಾಡಿದೀವಿ. ಚಿತ್ರದುರ್ಗ ಹೊಸಪೇಟೆ ಹೈವೇಲಿ ತೋಟ ಮಾಡಿದೀವಿ. ಅಲ್ಲಿ ನಮ್ಮ ಕಡೆ ಸುಮಾರು ಜನ ರೈತರಿಗೆ ತೋಟ ಮಾಡಿಸ್ತಾ ಇದೀವಿ, ಆ ಬೆಳೆ ಬೆಳೀರಿ ಅಂತ ಹೇಳಿ. ಅದರಿಂದ ಈ ಬೇಲ್ದಣ್ಣಲ್ಲಿ ಅಡಿಕೆಗಿಂತಲೂ ಹೆಚ್ಚು ಲಾಭ ಇದೆ. ಹೌದಾ? ಒಂದು ಎಕರೆಯಲ್ಲಿ ಅಡಿಕೆಗೆ 2-3 ಲಕ್ಷ ಲಾಭ ತೆಗೆದ್ರೆ ಅದಕ್ಕಿಂತ ಹೆಚ್ಚು ಲಾಭ ಹಣ್ಣು ಮಾರಿದ್ರೆ ಇದೆ. ಹಣ್ಣು ಡಿಮ್ಯಾಂಡ್ ಇದೆ. ಕ್ವಾಲಿಟಿ ಹಣ್ಣು ಕೊಡ್ಬೇಕು. ಕ್ವಾಲಿಟಿ ಹಣ್ಣು ಅಂದ್ರೆ ಏನು ಹೈಬ್ರಿಡ್ ಏನು ಮಾಡಕ್ಕಾಗಲ್ಲ. ಬಿದ್ದಿರೋ ಹಣ್ಣು ಕೊಟ್ರೆ ಆಯ್ತು, ಅದೇ ಕ್ವಾಲಿಟಿ.
ಓಕೆ. ಕೀಳಬಾರ್ದು, ಅದೇ ಬಿದ್ದು ನ್ಯಾಚುರಲ್ ಆಗಿ ಬಿದ್ದು ಕೊಟ್ರೆ ಸಾಕಷ್ಟೇ. ಅದನ್ನ ಮಾಡ್ಬೇಕು. ಅದಕ್ಕೋಸ್ಕರ ಅಡಿಕೆ ಯಾಕಂದ್ರೆ 1 ವರ್ಷ ಮಳೆ ಹೋದ್ರೆ ಅಡಿಕೆ ಪೂರ್ತಿ ಹೋಗ್ಬಿಡ್ತಾವೆ, ಹಾಳಾಗೋಗುತ್ತೆ. ಅದ್ರ ಬದಲು ಇದಾದ್ರೆ ಎಂತ ಬರ ಬಂದು ಎಷ್ಟೇ 4 ವರ್ಷ ಬರ ಬರ್ಲಿ ಯಾವುದೇ ಕಾರಣಕ್ಕೂ ಗಿಡ ಹೋಗಲ್ಲ. ಇದು 3 ವರ್ಷ ನಮ್ಮ ನೋಡ್ಕೊಂಡ್ರೆ ಅದು 3 ತಲೆಮಾರು ನಮ್ಮನ್ನ ಕೊಡ್ಕೊಳ್ಳುತ್ತೆ. ಹೌದು, ಅಂದ್ರೆ ಅಷ್ಟು ಇದಿರ್ತಕ್ಕಂಥ ಗಿಡ. ಅದಕ್ಕೆ ಅದು ಮಾಡ್ಲಿ ಅಂತ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಮರಗಳನ್ನ ಬೆಳೆದಿದ್ದೀರಾ? ನಾವು ಸ್ಟಾರ್ಟಿಂಗ್ ನಮ್ಮದು ಫಸಲಿ ಬಂದ್ರೆ 30 ಇದೆ. ನಾವು ಈಗ ಹಾಕಿರೋದು ಒಂದು 250-300 ಗಿಡಗಳಿದೆ. ಅದನ್ನ ಇನ್ನೊಂದು 3 ವರ್ಷಕ್ಕೆ ಅದು ಬರುತ್ತೆ. ಅದಿದೆ. ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಇದೆ. ನಮ್ಮದು 30 ಗಿರ್ರಸುಗಳಿದಾವೆ. ಗಿರ್ರಸು ನಾವು ಹಾಲು ಮಾರಾಟ ಮಾಡಲ್ಲ. ಹಸು ಹಾಲಿಂದ ಈ ತರ ಪೇಡ ಮಾಡ್ತೀವಿ. ಹಾಲಿಂದ ಪೇಡ ಇದು ಗಿರ್ರಸು ಹಾಲು ಮತ್ತೆ ಸಾವಯವ ಬೆಲ್ಲ ತೆಂಗಿನಕಾಯಿ ಹಾಕಿ ಮಾಡಿರೋದು ಪೇಡ. ಮತ್ತೆ ಅದ್ರ ಸಗಣಿಯಿಂದ ನಾವು ಈ ತರ ವಿಭೂತಿ ಮಾಡ್ತೀವಿ ಸಗಣಿಯಿಂದ. ಮತ್ತೆ ಇದು ಗೋಮೂತ್ರನ ಡಿಸ್ಟಿಲೇಷನ್ ಮಾಡ್ಬಿಟ್ಟು ಗೋವರ್ಕ್ ಅಂತ ಮಾಡ್ತೀವಿ. ಇದನ್ನ ಬಳಸಿರ್ತಕ್ಕಂಥ ಅನುಭವ ಅಂದ್ರೆ ಗ್ಯಾಸ್ಟ್ರಿಕ್ ತಿಂದಿದ್ದು 4ನೇ ಸ್ಟೇಜ್ ಕ್ಯಾನ್ಸರ್ ಇದ್ದವರು ಆರಾಮಾಗಿರೋ ಉದಾಹರಣೆಗಳಿದೆ. ಚಿಕ್ಕ ಮಕ್ಳು ಕೆಮ್ಮು ನೆಗಡಿ ಬಂದ ತಕ್ಷಣ ಮೊದಲೆಲ್ಲ ಗೋಮೂತ್ರ ಹೋಯ್ತಿದ್ರು, ಹಿರಿಯರು ನೆನಪಿರ್ಬೋದು. ನಾವು ಅದು ಮರ್ತಿದೀವಿ. ಇದನ್ನೊಂದು ಒಂದು ಚಮಚ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕುಡಿಸಿದ್ರೆ ಆರಾಮಾಗ್ಬಿಡ್ತಾರೆ. ಅದಕ್ಕೊಂದು ಆಂಟಿಬಯೋಟಿಕ್, ಅದಕ್ಕೊಂದು ಟಾನಿಕ್, ಅದು ಇದು ಹಳಮೂಳ ಹಾಕೋದ್ ಬೇಕಾಗಿಲ್ಲ. ನಾವು ಪರಂಪರೆಯನ್ನು ಮರ್ತು ಇವತ್ತು ಕೆಟ್ಟಿದೀವಿ. ನಾವು ವಾಪಸ್ ಅಲ್ಲಿಗೆ ಹೋದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ಮುಂದಿನ ಪೀಳಿಗೆನೇ ಚೆನ್ನಾಗಿರುತ್ತೆ. ವಿಷ ಮುಕ್ತವಾಗಿ ಏನೇನ್ ಮಾಡಕ್ ಸಾಧ್ಯನೇ ಎಲ್ಲ ಮಾಡ್ತಿದೀವಿ. ಈ ಸಂತೆ ಸುಮಾರು 5 ವಿಷಯಗಳು ನಿಷೇಧ ಮಾಡಿ ನಾವು ಬಿಳಿ ಉಪ್ಪು ಬಳಸಲ್ಲ, ಮೈದಾ ಹಿಟ್ಟು ಬಳಸಲ್ಲ, ಬಿಳಿ ಅಕ್ಕಿ ಬಳಸಲ್ಲ, ರಿಫೈನ್ಡ್ ಆಯಿಲ್ಗಳು ಬಳಸಲ್ಲ, ಸೋಡಾ ಬಳಸಲ್ಲ. ಈ ತರ ಎಲ್ಲ ಬಿಟ್ಟು ವಿಷ ಮುಕ್ತವಾಗಿ ಜನಗಳಿಗೆ ಆರೋಗ್ಯಯುಕ್ತವಾಗಿ ಕೊಡ್ತಕ್ಕಂಥ ಆಹಾರ ಏನಿದೆಯೋ ಎಲ್ಲ ರೈತರು ಅವರೇ ನೇರವಾಗಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳು ತರಬೇಕಂತ ಮಾಡ್ಬಿಟ್ಟು ರೈತ ಸಂಘದಿಂದ ನಮ್ದು ಅನ್ನೋ ಬ್ರ್ಯಾಂಡ್ ಅಲ್ಲಿ ಚೊಕ್ಕಿ ನಂಜುಂಡ ಸ್ವಾಮಿ ನೇತೃತ್ವದಲ್ಲಿ ಈ ಸಂತೆ ಮಾಡಿದೀವಿ. ಸುಮಾರು ಈಗ ಇಲ್ಲಿಗೆ 61ನೇ ಸಂತೆ. ಇವತ್ತು 61 ವಾರ ಇಲ್ಲಿ ಬರ್ತಾ ಇದೀವಿ. ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ. ಒಳ್ಳೇದ್ ಕೊಟ್ಟ ಜನ ಒಪ್ಕೊಳ್ತಾರೆ. ಈಗ ಮುಂಚೆ ಯಾರು ಕೆಮಿಕಲ್ ಗೊಬ್ಬರ ಹಾಕ್ತಿದ್ದಲ್ಲ ಹೊಲಕ್ಕೆ. ಆದ್ರೆ ಅವಾಗ ಒಂದು ಕಾಲ ಬಂದು ಆಹಾರ ಕ್ರಾಂತಿ ಮಾಡ್ಬೇಕಂತಂದೇಳಿ ಆಯ್ಕೆ ಅವ್ರು ಕಲಿಸ್ಬಿಟ್ರು. ಅಲ್ಲಿಂದ ಸುಮಾರು 40-50 ವರ್ಷ ನಮಗೆ ಕಲ್ಸ್ಕೊಂಡ್ ಕಲ್ತಿದೀವಿ. ಮತ್ತೆ ವಾಪಸ್ ಹೋಗಿ ಮತ್ತೊಂದು 8 ವರ್ಷ ಬೇಕು. ಒಂದೇ ದಿನಕ್ಕಾಗಲ್ಲ, ಸಮಯ ಬೇಕು. ಆದ್ರೆ ಅನಿವಾರ್ಯ ನಾವು ವಾಪಸ್ ಹೋಗ್ಲೇಬೇಕು. ಹೋಗದಿದ್ರೆ ಮುಂದಿನ ಜೀವನ ಇಲ್ಲ, ಭೂಮಿ ಉಳಿಯಲ್ಲ. ಭೂಮಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಈಗ ಒಂದು ಗಾದೆ ಇದೆ, ಎಷ್ಟು ನಾವು ಮಾತ್ರ ವಿಷ ತಿಂದ್ರೆ ನಮಗೆ ವಿಷ ಸಿಗುತ್ತೆ, ಭೂಮಿಗೆ ವಿಷ ಆಗಿದ್ರೆ ಕೊನೆ ಸತ್ತಾಗೂ ಆ ವಿಷಯದೊಳಗಡೆ ಹೋಗ್ತೀವಿ ನಾವು. ಹಾಗಾಗಿ ಆದಷ್ಟು ಭೂಮಿ ಆರೋಗ್ಯ ಕಾಪಾಡಿದ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಆದಷ್ಟು ವಿಷ ಮುಕ್ತವಾಗಿ ಮಾಡ್ರಿ ಅಂತಂದೇಳಿ ಎಲ್ಲರಿಗೂ ನಾವು ಸಪೋರ್ಟ್ ಮಾಡಿ ಬಂದಿರತಕ್ಕಂಥ ರೈತರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಎಲ್ಲದಕ್ಕೂ ಸಮಸ್ಯೆ ಆಗಿರೋದು ಏನಂದ್ರೆ ರೈತರಿಗೆ ಎಲ್ಲರೂ ಯಾವುದೇ ಯೂನಿವರ್ಸಿಟಿ ಬರಲಿ, ಯಾರೇ ಒಬ್ರು ಜಾಂಡ್ರು ಬರಲಿ, ಬೆಳೆಯೋದು ಹೆಂಗಂತ ಹೇಳ್ಕೊಟ್ರು, ಖರ್ಚು ಮಾಡೋದು ಹೆಂಗಂತ ಹೇಳ್ಕೊಟ್ರು, ಉಳಿಸೋದು ಹೆಂಗೆ, ನೀನು ಮಾರಾಟ ಮಾಡೋದು ಹೆಂಗೆ ಯಾರು ಹೇಳ್ಕೊಡ್ಲಿಲ್ಲ. ಬೀಜ ಅವನ ಹತ್ರ ಇಟ್ಕೊಂಡು ಭೂಮಿ ಇದೆ ಅವನ ಹತ್ರ, ಈಗ ಅದನ್ನ ಕಿತ್ಕೊಳ್ತಾ ಇದ್ದಾರೆ, ಅದು ಬೇರೆ. ಆದ್ರೆ ಈಗ ಒಂದು ಭೂಮಿ ಇಟ್ಕೊಂಡು ಅವಂದೇ ಬೀಜ, ಅವಂದೇ ಒಳಸರುಗಳು, ಅವನೇ ಕೆಲಸ ಮಾಡಿ ಅವನೇ ಮಾರಾಟ ಮಾಡಿದ್ರೆ ರೈತ ಯಾವ ಸಾಫ್ಟ್ವೇರ್ ಎಂಪ್ಲಾಯಿಗಂತೂ ಸುಸ್ಥಿರವಾಗಿ ಬದುಕ್ತಾನೆ. ಅಷ್ಟು ಶಕ್ತಿ ಇದೆ. ಅದನ್ನ ಮಾಡಿದ್ರೆ ನಮ್ದು ಒಂದು ಸಣ್ಣ ಪ್ರಯತ್ನ. ಈಗ ಒಂದು ವರ್ಷ ಆಯ್ತು, ಮಾದರಿ ಚೆನ್ನಾಗಿದೆ. ಈ ತರ ಎಲ್ಲ ಕಡೆ ಮಾಡ್ಬೇಕಂತ ಎಲ್ಲ ಡಿಸ್ಟ್ರಿಕ್ಟ್ ಎಲ್ಲೂ ಆಗ್ಲಿ, ಆಗ್ಲಿ 100 ಜನರ ರೈತರಿಗೂ ಅನುಕೂಲ ಆಗ್ಲಿ ಅಂತ ನಮ್ದು ಒಂದು ಪ್ರಯತ್ನ ನಡೀತಾ ಇದೆ. ಒಳ್ಳೆ ಆಹಾರನ ಪೂರೈಸಲಿ ರೈತರ ಕಡೆಯಿಂದ, ಒಳ್ಳೆ ಆಹಾರನ ಅವ್ರಿಗೆ ಯೋಗ್ಯ ಬೆಲೆಗೆ. ಅಲ್ಲಿ ರೈತನಿಗೂ ಹೊರೆ ಆಗ್ಬಾರ್ದು, ತಿಂತಕ್ಕಂಥ ಬಳಕೆದಾರ ಹೊರೆ ಆಗ್ಬಾರ್ದು. ಯಾಕಂದ್ರೆ ದಿನ ತಿಂತಕ್ಕಂಥ ಆಹಾರ ಹೊರೆ ಅವರು ತಗೊಳಲ್ಲ. ಹಂಗಂತೇಳಿ ಇವ್ರು ರೈತನ ಲಾಸ್ ಆಗಬಾರ್ದು. ನಾವು ರೈತನಿಗೆ ಅವನು ಹೊಲಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ ಬೆಳೆಗೆ ಎಷ್ಟು ಖರ್ಚು ಮಾಡಿರ್ತಾನೋ ಅದ್ರ ಮೇಲೆ 50% ಲಾಭ ಇಟ್ಬಿಟ್ಟು ಇಲ್ಲಿ ಮಾರಾಟ ಮಾಡ್ತಾ ಇರೋದು. ನಾವು ಯಾವ್ದೋ ಹೊರಗಡೆ ಮಾರ್ಕೆಟಿಗೆ ಕಾಂಪಿಟೇಷನ್ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ನಮ್ಮ C2+50 ಅಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಪ್ಲಸ್ 50% ಲಾಭ ಬೇಕೇ ಬೇಕು ರೈತನಿಗೆ. ಅದನ್ನ ಅಚೀವ್ ಮಾಡೋದಕ್ಕೋಸ್ಕರ ಮಾಡಿದೀವಿ. ಕೆಲವರು ಅನ್ಬೋದು ಅಲ್ಲಿ ಕೆಲವು ಯಾವುದೋ ಒಂದು ಪದಾರ್ಥ ಜಾಸ್ತಿ ಅನ್ಸ್ಬೋದು, ಅಲ್ಲಿ ಜಾಸ್ತಿ ಅಂತ. ಜಾಸ್ತಿ ಅಲ್ಲ, ಇದು ನಮ್ಮ ಕಾಯಕ ಗೌರವ ಬೆಲೆ ಅಂತ ಹೇಳ್ತೀವಿ ನಾವು. ಯಾವುದೇ ಚೌಕಾಸಿ ಇಲ್ಲ ಇಲ್ಲಿ. ನಮಗೆ ರೈತನಿಗೆ ನಾವು ಮಾಡಿರ್ತಕ್ಕಂಥ ಇಷ್ಟು ಬೇಕಪ್ಪ. ಈಗ ನಾವು ಒಂದು ಕೆಲಸಕ್ಕೆ ಹೋದ್ರು, P1 ಕೆಲಸಕ್ಕೆ ಹೋದ್ರೆ ಹಿಂಗೆ ಸಂಬಳ ಬೇಕಂತ ಕೇಳ್ತಾರೆ. ಎಲ್ಲರೂ ಕೇಳ್ತಾರೆ, ರೈತರು ಯಾಕೆ ಕೇಳಬಾರ್ದು? ಎಲ್ರಿಗೂ ಅನ್ನ ಕೊಡ್ತಕ್ಕಂಥವ್ರು ನಾವೇ ಕಲ್ಲಿರ್ಬೇಕು, ನಾವು ಮೇಲಿರೋಣ. ಹಾಗಾಗಿ ಅದಕ್ಕೋಸ್ಕರ ನಾವು ಆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ತುಂಬಾ ಉಪಯೋಗ ಆಗೋ ಮಾತುಗಳನ್ನ ಚೆನ್ನಾಗಿ ಹೇಳಿದ್ರೆ ನಮ್ಮ ಯುವ ರೈತರಿಗೆಲ್ಲ ಇದೊಂದು. ಇನ್ನೊಂದು ವಿಚಾರ ಹೇಳಕ್ ಅನ್ಕೊಂಡು, ಈಗ ಯಾರ್ಯಾರು ಬೆಂಗಳೂರಲ್ಲಿ ಇದ್ದೀರೋ, ಈಗ ನೀವು ಸಿಟಿಲಿ ಇರ್ತಕ್ಕಂಥ ಜನಗಳು ಯಾರಾದ್ರು ನಾವು ಹಳ್ಳಿಗೆ ಹೋಗ್ಬೇಕು, ನಾವು ವ್ಯವಸಾಯ ಮಾಡಬೇಕು ಅಂತ ಮನಸ್ಥಿತಿ ಇದ್ರೆ, ಆಮೇಲೆ ನಾವು ಅಂದ್ರೆ ವಿಷಮುಕ್ತವಾಗಿ ಬೆಳಿತೀವಿ ಅನ್ನೋ ಯೋಚನೆ ಇದ್ರೆ ನೀವು ಬೇಕಾದ್ರೆ ನಮ್ಮ ಸಂಸ್ಥೆನ ಸಂಪರ್ಕ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ವಿಷಮುಕ್ತವಾಗಿ ಬೆಳಿಬಹುದು, ಬೆಳೆಯೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಕಡೆಯಿಂದ. ಮತ್ತೆ ಮಾರಾಟ ಮಾಡೋಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ನೀವು ಈ ಸಿಟಿ ಬಿಟ್ಟು ಹಳ್ಳಿಗೆ ಹೋದ್ರೆ ಪ್ರತಿ ತಿಂಗಳು 40,000 ರೂಪಾಯಿ ಗ್ಯಾರಂಟಿ ಕೊಡಕ್ಕೆ ನಾವು ರೆಡಿ ಇದೀವಿ ನಮ್ಮ ಸಂಸ್ಥೆ ಕಡೆಯಿಂದ. 40,000 ನೀವು ನಿಮ್ಮ ತಂದೆ ತಾಯಿ ಜೊತೆನೇ ಇದ್ದು ನಿಮ್ಮೂರಲ್ಲೇ ಇದ್ಕೊಂಡು 40,000 ರಿಂದ 50,000 ರೂಪಾಯಿ ಮನೇಲಿ ಇದ್ಕೊಂಡು ಆದಾಯ ತಕೊಂಡು ಇರೋಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ಮಾಡಕ್ ಪ್ಲಾನ್ ಮಾಡಿದೀವಿ. ಯಾರಾದ್ರೂ ಇದ್ರೆ ಆ ತರ ನಮ್ಮ ಸಂಸ್ಥೆನ ಸಂಪರ್ಕಿಸಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಓಕೆ ಸರ್, ಇವರು ಒಂದು ವಿಚಾರ ಹೇಳಿದ್ರು, ಇದ್ರ ಬಗ್ಗೆ ನಂಬರ್ನೆಲ್ಲ ಹಾಕಿರ್ತೀನಿ ನಾನು. ಫುಲ್ ಡೀಟೇಲ್ಸ್ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಸಿಟಿಗೆ ಬಂದು ಒಂದು 10-20 ಸಾವಿರ ದುಡಿಯೋದಕ್ಕೆ
ನೀವು ಮನೇಲೆ ನಿಮ್ಮ ಲೇಬರ್ ಆಗಿರ್ಬೇಡ್ರಿ, ಫ್ಯಾಮಿಲಿ ಜೊತೆ ಅರ್ಧ ಎಕರೆ ಹೊಲ ಇದ್ರು ನೀವು ಲ್ಯಾಂಡ್ ಲಾರ್ಡ್ಗಳು ಹೌದು. ಓನರ್ ಆಗಿರಿ, ಲೇಬರ್ ಆಗಿರ್ಬೇಡ್ರಿ. ಓನರ್ ಹಾಕಿ ಏನ್ ಬೇಕೋ ನಾವು ಟ್ರೈನಿಂಗ್ ಕೊಡ್ತೀವಿ, ಬರ್ರಿ. ಓಕೆ, ನೋಡಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ತೊಗೊಳ್ಳಿ. ನೀವು ಅದೇ ರೀತಿ ಬದುಕಿ ಒಳ್ಳೆ ವ್ಯವಸಾಯ ಮಾಡಿ. ನಮ್ಮ ರೈತ ಸಂತೆಯ ಕಲ್ಪಾಮೃತ ತೆಂಗಿನ ಒಂದು ಉತ್ಪನ್ನ ಇದು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಲೋಕೇಶ್ ಅಂತ. ಓಕೆ. ನಾವು ತುರುವೇಕೆರೆ ತುಮಕೂರು ಡಿಸ್ಟಿಕ್ಕಿಂದ ಬಂದಿದ್ದೀವಿ. ಓಕೆ. ನಮ್ಮದು ಹಳ್ಳಿಕಾರ್ ತತ್ವ FPO ಇದೆ. ಓಕೆ. ಅದರಿಂದ ಲೈಸೆನ್ಸ್ ಬೋರ್ಡ್ ಆಗಿ ತಾತ್ಕಾಲಿಕ ಅನುಮೋದನೆ ತಗೊಂಡಿದ್ದೀವಿ. ಓಕೆ. ಹಂಗಾಗಿ ಇದನ್ನ ಜನಗಳಿಗೆ ಈ ನೀರ ಅಂದರೆ ಎಂಡ ಅನ್ನೋ ಒಂದು ಪ್ರವೃತ್ತಿ ಬಂದೋಗಿದೆ. ಯಾಕೆಂದರೆ ಹೌದು, ಮೊದಲೆಲ್ಲ ಟೆಕ್ನಾಲಜಿ ಇರಲಿಲ್ಲ, ಮಡಿಕೆಯಲ್ಲಿ ಟೈಪ್ ಮಾಡ್ತಾ ಇದ್ರು, ಅದೆಲ್ಲ ವೈಟ್ ಆಗಿ ಹೋಗ್ತಾ ಇತ್ತು. ಹೌದು. ವೈಟ್ ಆದರೆ ಕನ್ವರ್ಟ್ ಆಗಿ ಅದು ಇದಾಗ್ತಾ ಇತ್ತು. ಹೌದು. ಈಗ ಹಂಗೆಲ್ಲ ನಾವು ಕಾಸರಗೋಡು ಏನು ಇದರಿಂದ ಕೇರಳ ಕಾಸರಗೋಡಿಂದ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀವಿ. ಓಕೆ. ಅದ್ರ ಪ್ರಕಾರ ನಾವು ಐಸ್ ಬಾಕ್ಸಲ್ಲೇ ಐಸ್ ಮೇಂಟೈನ್ ಮಾಡ್ತಾ 0 ಡಿಗ್ರಿ ಮೇಂಟೈನ್ ಮಾಡಿ ಇದನ್ನ ಟೈಪ್ ಮಾಡ್ತೀವಿ. ಓಕೆ. ಇದರಲ್ಲಿ ಮೂಲವಾಗಿ ಒಂದು 17 ವಿಟಮಿನ್ಸ್ ಇರುತ್ತೆ ಇದರಲ್ಲಿ. ಓಕೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಈಗ ಮನುಷ್ಯನ ಬಾಡಿಲಿ ಯಾವುದೇ ಹೀಟ್ ಇದ್ದರೆ ಬಾಡಿನ ಕೋಲ್ಡಾಗಿ ಕನ್ವರ್ಟ್ ಮಾಡುತ್ತೆ. ಹೌದು. ಕೋಲ್ಡ್ ಇದ್ದರೆ ಬಾಡಿನ ಹೀಟಾಗಿ ಕನ್ವರ್ಟ್ ಮಾಡುತ್ತೆ. ಮತ್ತು ಬಾಡಿಯಲ್ಲಿ ಯಾವ ವಿಟಮಿನ್ಸ್ ಕಮ್ಮಿ ಇರುತ್ತೆ, ಇದರಲ್ಲಿ ಅಪ್ ಟು 16 ವಿಟಮಿನ್ಸ್ ಇರುತ್ತೆ. ಓಕೆ. ಯಾವುದೇ ವಿಟಮಿನ್ಸ್ ಬಾಡಿಲಿ ಕಮ್ಮಿ ಇದ್ದರೆ ಅದನ್ನು ಫಿಲಪ್ ಮಾಡಿಕೊಡುತ್ತೆ. ಫಿಲಪ್ ಮಾಡಿಕೊಡುತ್ತೆ. ಓಕೆ. ಮತ್ತು ಗ್ಯಾಸ್ಟ್ರಿಕ್ಕು, ಹೀಟು, ಮತ್ತು ಥೈರಾಯ್ಡು, ಮತ್ತು ಬಿಳಿ ರಕ್ತ ಕಣ ಕಮ್ಮಿ ಇದ್ದವ್ರಿಗೆ, ಮತ್ತು ಐರನ್ ಅಂಶ ಕಮ್ಮಿ ಇದ್ದವ್ರಿಗೆ ಪ್ರತಿಯೊಂದೂ ಹೇಗೆ ಮೇಂಟೈನ್ ಮಾಡುತ್ತೆ ಅಂದರೆ, ಅದನ್ನು ನಾವು ಕುಡಿದು ನೋಡಿದವ್ರಿಗೆ ಗೊತ್ತಾಗುತ್ತೆ ನಮ್ಮ ಬಾಡಿಲಿ ಏನು ವೇರಿಯೇಷನ್ ಇತ್ತು, ಯಾವ ರೀತಿ ಕಂಟ್ರೋಲ್ ಮಾಡಿದೆ ಅನ್ನೋದು ಇದು ಗೊತ್ತಾಗುತ್ತೆ. ಇದನ್ನು ನಾವು ಎಲ್ಲಿ ನಾವು ಟೇಪ್ ಮಾಡೋದಾಗ್ಲಿಂದ ಹಿಡಿದು ನಾವು ಕುಡಿಯೋವರೆಗೂ, ಒಂದು ದಿವಸ ಕುಡಿತೀವೋ ಒಂದು ತಿಂಗಳಿಗೆ ಕುಡಿತೀವೋ ಅಲ್ಲಿವರೆಗೂ ನಾವು 0 ಡಿಗ್ರಿನೇ ಮೇಂಟೈನ್ ಮಾಡಬೇಕು. 0 ಡಿಗ್ರಿ. ಇದರ ಮೊದಲನೇ ಸವಾಲು ಏನಪ್ಪ ಅಂದರೆ 0 ಡಿಗ್ರಿ. ಓಕೆ. 0 ಡಿಗ್ರಿ ಮೇಂಟೈನ್ ಮಾಡಲೇಬೇಕು. ನೋಡಿ ನಾವು ಇಲ್ಲಿ ಇಟ್ಟಿದ್ದೀವಿ, ಎಲ್ಲ ಐಸಲ್ಲಿ ಇಟ್ಟು ಮರದಿಂದ ಆ ಒಂಬಳೆಯಿಂದ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆದಾಗ್ಲಿಂದ ಆ ಕವರ್ ತೆಳಗೇನು ಐಸ್ ಇರುತ್ತೆ. 0 ಡಿಗ್ರಿಲೇ ಮೇಂಟೈನ್ ಮಾಡಿದ್ರೆ ಇದು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ 16 ವಿಟಮಿನ್ಸ್ ಅನ್ನ ಮನುಷ್ಯನಿಗೆ ತುಂಬಿಕೊಡುತ್ತೆ. 0 ಡಿಗ್ರಿ ಹೋದ್ರೆ ವೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಈಗ ವೈಟ್ ಆಗಿ ಫರ್ಮೆಂಟೈಸ್ ಆಗುತ್ತೆ ಅದು. ಫರ್ಮೆಂಟೆಡ್ ಆವಾಗ ಒಂಥರ ಸ್ಮೆಲ್ ಎಲ್ಲ ಬರುತ್ತೆ, ಮತ್ತೆ ವೈಟ್ ಆಗಿ ಹೋಗುತ್ತೆ. ಅದು ವೈಟ್ ಕಲರ್, ಮಾಮೂಲಿ ಪ್ಯೂರ್ ವೈಟ್ ಕಲರ್ ಬರುತ್ತೆ. ಈಗ ನೀರ ಇದು ಗೋಲ್ಡ್ ಕಲರ್ ಇರುತ್ತೆ. ನ್ಯಾಚುರಲ್ ನೀರ ಯಾವುದೇ ಏನು ಆ್ಯಡ್ ಮಾಡಿಲ್ಲ, ಕರೆಕ್ಟ್ ಆಗಿದೆ ಅಂದರೆ ಗೋಲ್ಡ್ ಕಲರ್ ಇರುತ್ತೆ. ಓಕೆ. ಹಿಂಗಾಗಿ ಇದನ್ನು ನಾವು ರೈತರಿಗೆ ಜನಗಳಿಗೆ ಈಗ ಇದನ್ನು ಪರಿಚಯ ಮಾಡಿಸ್ತೇವೆ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಯಜಮಾನ್ರಿದ್ದಾರೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸರ್. ಯಾವ ಊರು ಕಡೆಯವರು? ನಾವು ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ರಾಂಪುರ ಅಂತ ಹೇಳ್ಬಿಟ್ಟು. ಓಕೆ. ನನ್ನ ಹೆಸರು ನಾಗರೆಡ್ಡಿ ಒಳೆಸೀಮೆ ಅಂತ ಹೇಳ್ಬಿಟ್ಟು. ಓಕೆ. ನಮ್ಮ ಮನೆ ಹೆಸರು ಒಳೆಸೀಮೆ, ನನ್ನ ಹೆಸರು ನಾಗರೆಡ್ಡಿ. ಪ್ರತಿ ಶನಿವಾರ ಸಂತೆ ಪ್ರತಿ ಶನಿವಾರ ಬರ್ತೀವಿ. ಏನೇನು ಐಟಮ್ ಎಲ್ಲ ತರ್ತೀರಾ? 22ನೇ ಸಂತೆ ಇದು. ಓಕೆ. ಇದು ನೋಡ್ರಿ ಪಾಲಕ್ ಇದೆ. ಓಕೆ. ಇದು ಪುಂಡಿ ಸೊಪ್ಪು, ಈ ಗೋಂಗೂರ ಅಂತಾರೆ. ಓಕೆ. ಇದು ಬೆಂಗಳೂರಿನಲ್ಲಿ ಪರಿಚಯ ಇದ್ದಿಲ್ಲ. ಹೌದು. ನಾವು ಪರಿಚಯ ಮಾಡ್ತಿದ್ದೆ ನಾವು. ಹೌದು. ಇದು ಅಗಸೆ ಸೊಪ್ಪು ಎಲ್ಲೋ ಒಂದು ಹತ್ರ ಇರ್ತಿದ್ದು, ಅಗಸೆ ಸೊಪ್ಪು ಇದು ಪರಿಚಯ ಮಾಡಿದ್ದು ನಾವೇನೆ. ಇದು ಗೋರಿಕಾಯಿ ಅಂತ ಹೇಳ್ಬಿಟ್ಟು, ಗೋಳಿಕಾಯಿ. ಹೌದು. ಇವು ತರ್ತೀವಿ. ಓಕೆ. ಮತ್ತು ಆಮೇಲೆ ಹುಣಸೆ ಹಣ್ಣು ತರ್ತೀವಿ. ಹುಣಸೆ ಹಣ್ಣು ಇದು ಮಾಡ್ತೀವಿ. ಇಷ್ಟು ಐಟಮ್ ಇವತ್ತು ಬಂದಿದ್ದಾವೆ. ಇದಿತ್ತು, ಕೊತ್ತಂಬರಿ ಇತ್ತು, ಮತ್ತು ಮೆಂತ್ಯ ಇತ್ತು. ಮುಗಿದು ಹೋಯ್ತದು. ಡಿಮ್ಯಾಂಡ್ ಆಗಿ ಕೇಳಿ ತಗೋಗ್ತಿದ್ದಾರೆ ಎಲ್ಲ. ಕಸ್ಟಮರ್ ರಿಯಾಕ್ಷನ್ ಹೇಗಿದೆ ಅಂತ ತಗೊಂಡೋಗ್ತಾರೆ. ಓಕೆ. ಈಗ ಏನಾಗಿದೆ, ಸ್ವಲ್ಪ ವ್ಯಾಪಾರ ನಮಗೆ ಕಮ್ಮಿ ಆಗೈತೆ ಅಂದರೆ ಓಕೆ, ಈಗ ಸ್ವಲ್ಪ ನಾವು ಈಗ ತರೋರು ಜಾಸ್ತಿ ಆಗಿಬಿಟ್ಟಿದೆ. ಓಕೆ, ಬೆಳೆಗಾರ ರೈತರು ಬಂದು ಜಾಸ್ತಿ ತಗೋಬರೋರಾಗಿದ್ದಾರೆ, ಅದರಿಂದ ಸ್ವಲ್ಪ ಕಡಿಮೆ. ಅವರು ಇದ್ದಿಲ್ಲ, ಓಕೆ, ಇಲ್ಲೊಬ್ರು ಇದ್ದಿಲ್ಲ, ಓಕೆ, ನಾವೇ ಇದ್ದಿದ್ದು. ಅವರು ಮೂಲೆಗೊಬ್ಬರು ನಾವು ಒಬ್ರು ಇದ್ವಿ. ಓಕೆ, ಚೆನ್ನಾಗಿ ವ್ಯಾಪಾರ ಇರ್ತಿತ್ತು. ಓಕೆ, ಈಗ ಸ್ವಲ್ಪ ಡೌನ್ ಆಗಿದೆ. ಓಕೆ, ಈಗ ಒಂದು ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ, ಮಾಡಿದ್ರೆ ಅದು ಕಸ್ಟಮರ್ ರಿಯಾಕ್ಷನ್ ಎಲ್ಲ ಹೇಗಿದೆ? ಚೆನ್ನಾಗಿದೆ, ಒಳ್ಳೆ ಯಾವ್ದು ರಿಮಾರ್ಕು ಇಲ್ಲ. ಓಕೆ, ಎಲ್ಲ ನಾವು ನೈಸರ್ಗಿಕವಾಗಿ ಬೆಳೆಯೋದು. ಓಕೆ, ಪ್ಯೂರ್ ಆರ್ಗಾನಿಕ್ ಆಗಿ ಸಿಗುತ್ತೆ. ಅದೇನು ಅನುಮಾನನೇ ಇಲ್ಲ. ಈ ಥರ ಇನ್ನಷ್ಟು ಮತ್ತಷ್ಟು ಸ್ಟಾಲ್ಗಳು ಏನು ಪ್ರತಿ ಜಿಲ್ಲೆಯಲ್ಲೂ ಆಗಬೇಕು ಅಂತ ಏನಾದ್ರು? ಪ್ರತಿ ಜಿಲ್ಲೆಯಲ್ಲೂ ಆಗಬೇಕು, ತಾಲೂಕು ಮಟ್ಟದಲ್ಲಿ ಹೋಗ್ಬೇಕು. ಓಕೆ, ಮಧ್ಯಮ ವರ್ಗದ ಜನರಿಗೆ, ಸಾಮಾನ್ಯ ಜನರಿಗೂ ಮುಟ್ಟಬೇಕಿದೆ. ಓಕೆ, ಅವರು ಶ್ರಮಜೀವಿಗಳಲ್ಲ. ಹೌದು, ಅವರು ಚೆನ್ನಾಗಿದ್ರೆ ನಮ್ಮ ಒಕ್ಕಲ್ತನ ಬೇಕಾದ್ರೆ ಎಲ್ಲ ಫ್ಯಾಕ್ಟ್ರಿ ವರ್ಕರ್ಸ್ ಆಗಲಿ ಯಾವ್ದು, ಹೌದು, ಬಟ್ ಅವರು ಚೆನ್ನಾಗಿರ್ಬೇಕು, ಅವ್ರಿಗೆ ಮುಟ್ಟಬೇಕಿದೆ ಹೋಗಿ. ಯಾವುದೇ ಮೀಡಿಯೇಟರ್ ಇಲ್ಲದೆ ನೀವೇ ರೈತರಿಂದನೇ? ಹೌದೌದು, ನಾವೇನೇ ಬೆಳಿತೀವಿ, ನಾವೇನೇ ತಗೊಂಬರ್ತೀವಿ. ಹೌದು, ನಮ್ಮ ಸ್ವಂತ ಹೊಲದಲ್ಲೇ ಬೆಳೆದಿದ್ದು ಇದೆಲ್ಲ. ಓಕೆ, ಈ ಒಂದು ವಸ್ತುನ ಬೆಲೆನ ನೀವೇ ನಿಗದಿಪಡಿಸ್ತೀರಾ? ಹೌದು, ನಮ್ಮ ಕಮಿಟಿ ಇದೆ, ಓಕೆ, ಕೋರ್ ಕಮಿಟಿ, ಅವ್ರು ನಿಗದಿ ಮಾಡ್ತಾರೆ. ಓಕೆ, ಆ ನಿಗದಿ ಆದ್ರಂತೆ ನಾನು ಇದು ಮಾಡ್ತೇನೆ. ಈ ರೈತ ಸಂತೆ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಇದು 62ನೇ ಸಂತೆ ಸರ್. ಓಕೆ,
ನಾವು 22ನೇ ಸಂತೆ ನಾವು ಬರ್ತೀವಿ. ನೀವು ಬಂದಿರೋದು? ಹೌದು, ಓಕೆ. ಅಂದಾಜು ಆಗಿದೆ. ಈಗ ಪ್ರಸ್ತುತ ಎಷ್ಟು ಸ್ಟಾಲ್ಗಳಿದಾವೆಲ್ಲ? ಇಲ್ಲಿ ನನಗೇನು ಐಡಿಯಾ ಇಲ್ಲ, ಒಟ್ಟು ಇರ್ಬೋದು 20 ಇರ್ಬೋದು ಅಂದ್ಕೊಂಡಿದ್ದೀನಿ. ಓಕೆ. 20 ಮೇಲೆ ಇದ್ದಾವೆ. ಓಕೆ. ಈಗ ಬೆಳಗ್ಗೆ ಜಾಸ್ತಿ ವ್ಯಾಪಾರ ಜೋರಾಗಿರುತ್ತೆ? ಒಂದೊಂದು ಸ್ಟಾಲ್ ಅಂದರೆ ಸ್ಟಾಲ್ನಲ್ಲಿ ಇಬ್ಬರು ಮೂವರು ಇದ್ದೀವಿ ನೋಡಿ. ಓಕೆ. 1, 2, 3 ಜನ. ಈಗ ನೀವು ನಿನ್ನೆ ಚಿತ್ರದುರ್ಗದಿಂದ ಹೊರಟಿ ಇಲ್ಲಿಗೆ ಬಂದು ಇವತ್ತು ಅಲ್ಲ, ಹಾಕೊಂಡಿದ್ದೀರಾ? ನಾವು ರಾತ್ರಿ ನೈಟ್ ಏನು ಮಾಡ್ತೀವಿ 10:30 ಗಂಟೆಗೆ ಓಕೆ. ಬಳ್ಳಾರಿ ಟು ಬೆಂಗಳೂರು ಸ್ಲೀಪರ್ ಕೋಚ್ಗಳು ಬರ್ತವೆ. ಓಕೆ. ಅದಕ್ಕೆ ನಾವು ಮೊದಲೇ ಹೇಳ್ತೀವಿ ಬಳ್ಳಾರಿಗೆ. ಓಕೆ. ಅವ್ರು ಬಂದು ರಾಮಪುರದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ 30 ಕಿಲೋಮೀಟ್ರ್ ಬರ್ತಾರೆ. ಅಲ್ಲಿಂದ ಬಂದು ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನಾವು ಬೆಂಗಳೂರು ಮೆಜೆಸ್ಟಿಕ್ಗೆ ಬರ್ತೀವಿ. ಓಕೆ. ಅಲ್ಲಿಂದ ಇಲ್ಲಿಗೆ ನಾವು ಯಾವುದನ್ನ ಟೆಂಪಲ್ ಓಕೆ. ಆಯ್ತು. ಲಗೇಜ್ ಆಟೋನ ಮಾಡ್ಕೊಂಡು ಬಂದು ಇಲ್ಲಿಗೆ ನಾವು ಮುಟ್ತೀವಿ. ಓಕೆ. ಇಲ್ಲಿ 6, 7, 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು. ಆಗುತ್ತೆ. ಓಕೆ ಯಜಮಾನ್ರೆ, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಓಕೆ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ಓಕೆ. ಎಲ್ಲಿಂದ ಬಂದಿರೋದು? ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿ ಕಾಡ್ಕೋತ್ನಹಳ್ಳಿ, ಓಕೆ. ಕೆಎಂ ದೊಡ್ಡಿ ಹತ್ರ. ಓಕೆ. ನಾನು ಬಂದು ನೈಸರ್ಗಿಕ ಕೃಷಿಗೆ ಮೂಲ 18 ವರ್ಷ ಆಯಿತು. ನಮ್ಮದು ಇತಿಹಾಸ. ಓಕೆ. ನಮ್ಮದೇ ಆದ ಒಂದು ಯೂನಿಯನ್ನು ಅದೇ ಒಂದು 50 ಜನದ್ದು. ಓಕೆ. ನೈಸರ್ಗಿಕ ಕೃಷಿ ಮಾಡ್ಕೊಂಡು ರಾಗಿ, ಭತ್ತ ಮತ್ತು ಬೆಲ್ಲ, ಕಬ್ಬು ಬೆಳೆದು ಬೆಲ್ಲ ಮಾಡಿಸಿ ಓಕೆ. ಪಳ್ಳಕಾರ ಮೆಥಡಲ್ಲಿ ಓಕೆ. ಮಾಡ್ತೀವಿ. ಇದನ್ನು ನಾವು ಇದರಲ್ಲಿ ನಮಗೆ ಈಗ ಜಾಸ್ತಿ ಓಡ್ತಾ ಇರೋದು ಅಕ್ಕಿ ಬ್ರ್ಯಾಂಡ್ ಇರೋದು HMT ಮತ್ತು ರಾಜಮುಡಿ. ಓಕೆ. ರಾಜಮುಡಿಲಿ ಈಗ ನಾವು ಇನ್ನೊಬ್ರು ರೈತರು ಮಾರ್ತಾವ್ರೆ. ಓಕೆ. ಅದಕ್ಕೋಸ್ಕರ ನಮ್ಗೆ HMT ಕೊಟ್ಟವ್ರೆ ಈ ಸಂತೆಲಿ. ಹಾಂ. HMT ಮಾರ್ತಾ ಇದ್ದೀವಿ. ಒಳ್ಳೆ ವಿಟಮಿನ್ ತಳಿ. ಓಕೆ. ಊಟ ಮಾಡೋಕ್ಕೂ ಮಕ್ಳಿಗೆಲ್ಲ ಸೂಪರ್ ಆಗದೆ. ಯಾವುದೇ ಕೆಮಿಕಲ್ ಇಲ್ಲ, ಹಾಂ. ಜೀರೋ ಕೆಮಿಕಲಲ್ಲಿ ಬೆಳೆದೀವಿ. ಏಕೆಂದರೆ ಇವತ್ತಿನ ರೈತರು ಹಾಂ. ನೈಸರ್ಗಿಕ ಕೃಷಿ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೌದು. ಅದು ಯಾಕೆ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಓಕೆ. ಈಗ ಒಂದು ಸಾರಿ ಅವರು ಪ್ರಕೃತಿನ ನೆನೆಸ್ಕೊಂಡ್ರೆ ಪ್ರಕೃತಿಲಿ ಯಾರೂ ಮಾನವನ ಹಸ್ತಕ್ಷೇಪ ಇಲ್ಲ. ಹೌದು. ಅಲ್ಲೆಲ್ಲ ಯಾರು ರಾಸಾಯನಿಕ ಗೊಬ್ಬರನೂ ಹಾಕೋದಿಲ್ಲ, ಉಳುಮೆನೂ ಮಾಡೋದಿಲ್ಲ, ಹೌದು. ನೀರು ಹಾಯಿಸೋದಿಲ್ಲ. ಅಲ್ಲೆಲ್ಲ ತನಗೆ ತಾನೇ ಗಿಡ ಎಲ್ಲ ಬೆಳೀತಾವೆ. ಬೆಳೀತವೆ. ಅದೇ ನಮ್ಮ ಭೂಮಿಗೆ ಯಾಕೆ ಈ ಈ ರಾಸಾಯನಿಕ ಬೆಳೆಸ್ಬೇಕು, ಇದು ಉಳುಮೆ ಮಾಡಬೇಕು, ಕೆಮಿಕಲ್ ಬಳಸ್ಬೇಕು ಅನ್ನೋದು ಓಕೆ. ಅವರು ಯೋಚನೆ ಮಾಡ್ತಾ ಇಲ್ಲ. ಅದನ್ನು ನಾವು ಈಗ ಅದನ್ನು ರುಜುವಾತು ಪಡಿಸಿವಿ ನಾವು. ಓಕೆ. ಈಗ ಹೆಚ್ಚು ಕಡಿಮೆ ನಮ್ಮ ತಾವು ಒಂದು 50 ಜನ ರೈತರು ಬದಲಾವಣೆ ಆಗವ್ರೆ. ಓಕೆ. ಆಲ್ರೆಡಿ ಬೆಳೀತಾವೆ. ಬೆಳೀತಾ ಇದ್ದಾರೆ, ನಿಮ್ಮ ಜೊತೆನೇ ಬೆಳೀತಾ ಇದ್ದಾರೆ? ನಮ್ಮ ಜೊತೆನೇ ಬೆಳೀತಾವ್ರೆ. ಓಕೆ. ಈಗ ಅವ್ರಿಗೂ ಸುಧಾ ಮಾರ್ಕೆಟ್ ಕಟ್ಟೋಕ್ಕೆ ಸಲುವಾಗಿ ಈ ಸಂತೆಗೆ ಬರ್ತಾ ಇದ್ದೀವಿ. ಓಕೆ. ಈಗ ಈ ರೈಸ್ ಏನು ಬೆಲೆಗೆ ಮಾರ್ತಾ ಇದ್ದೀರಾ ನೀವು ಇಲ್ಲಿ? ಅಣ್ಣ 120 ರೂಪಾಯಿಗೆ ಮಾರ್ತಾವೆ ಅಣ್ಣಪ್ಪ. ಕೆಜಿ 120 ರೂಪಾಯಿ? ಕೆಜಿ 120 ರೂಪಾಯಿಗೆ ಮಾರ್ತಾ ಇದ್ದೀವಿ. ಓಕೆ. ಡಿಮ್ಯಾಂಡ್ ಇದೆಯಾ? ಡಿಪೆಂಡ್ ಇದೆ ಅಣ್ಣ. ಓಕೆ. ಕೊಡೋಕೆ ಆಯ್ತಾ ಇಲ್ಲ. ಹಾಂ. ಅಂದರೆ ನಾವಿಲ್ಲೇನಪ್ಪ ಅಂದರೆ ನಮ್ಮ ರೈತ ಏನು ಮಾಡ್ತಾವನೆ, ಅವನು ಆತ್ರಕ್ಕೆ ಕಡಿಮೆ ಕೊಟ್ಟು ಲಾಸ್ ಆಯ್ತಾವ. ಲಾಸ್ ಆಗ್ತಿದೆ. ನಾವಿಲ್ಲಿ ಏನು ಮಾಡಬೇಕು, ತಾಳ್ಮೆ ಕಳ್ಕೋಬಾರ್ದು. ಓಕೆ. ಈಗ ನಾವು ವರ್ಷ ಪೂರ್ತಿ ಕೊಡ್ಬೇಕು ನಮ್ಮ ಕಸ್ಟಮರ್ಗೆ, ಅಷ್ಟೇ ಉಳಿಸ್ಕೊಂಬ ಸಾಕು. ಓಕೆ. ಅತಿ ಆತ್ರವಾಗಿ ದುಡ್ಡು ಮಾಡೋಕೆ ಹೋಗಿ ಕಡಿಮೆ ಕೊಟ್ಟು ಲಾಸ್ ಆಗೋದಕ್ಕೆ ಹೌದು. ವರ್ಷ ಪೂರ್ತಿ ನಿರಂತರವಾಗಿ ಕೊಟ್ಟಷ್ಟು ಜನಕ್ಕೆ ಕಸ್ಟಮರ್ಗೆ ಕೊಟ್ಟು ಪದಾರ್ಥವ ನಾವು ಅವ್ರಿಗೆ ಆರೋಗ್ಯದಲ್ಲಿ ರಿಸಲ್ಟ್ ತೋರಿಸಿದ್ರೆ ಅವರೇ ಇನ್ನಷ್ಟು ಚೆನ್ನಾಗಿ ಕಸ್ಟಮರ್ ಹುಡಿಕೊಂಡು ಬರ್ತಾರೆ. ಹೌದು. ಹುಡುಕ ಬರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಓಕೆ. ಕರೆಕ್ಟಾಗಿ ಅವ್ರಿಗೆ ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀವಿ. ಓಕೆ. ಓಕೆ ಸರ್, ಆಯಿತು. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಆಯ್ತು. ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ಅಂತೇಳಿ. ಓಕೆ. ಎಲ್ಲಿಂದ ಬಂದಿರೋದು? ನಾವು ಕನಕಪುರದಿಂದ ಬರ್ತಾರೆ ಸರ್. ಓಕೆ. ಏನು ಪ್ರಾಡಕ್ಟ್ಗಳು ಬಂದು ಸೇಲ್ ಮಾಡ್ತಾ ಇದ್ದೀರಾ? ಸರ್ ನಮ್ಮಲ್ಲಿ ಬಂದು ರಾಗಿ ಲಡ್ಡು ಇದೆ. ಓಕೆ. ಎಲ್ಲ ನೈಸರ್ಗಿಕವಾಗಿ ಬೆಳೆದಂಥ ರಾಗಿಯಿಂದನೇ ತಗೊಂಡು ಓಕೆ. ವಿತ್ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿರುವಂಥದ್ದು. ಓಕೆ. ಮತ್ತು ಎಳ್ಳುಂಡೆ, ಬಿಳಿ ಎಳ್ಳು ವಿತ್ ಡ್ರೈ ಫ್ರೂಟ್ ಹಾಕಿ ಮಾಡಿರುವಂಥದ್ದು. ಮತ್ತು ಇದರಲ್ಲಿ 2 ವೆರೈಟಿ ಇದೆ. ಹಾಂ. ಪ್ಲೈನ್ ಕೂಡ ಇದೆ, ವೈಟು, ಮತ್ತು ಬ್ಲ್ಯಾಕ್ ಕೂಡ ಪ್ಲೈನ್ ಇದೆ. ಇದರಲ್ಲಿ ನಮ್ಮಲ್ಲಿ ಬಂದು ಉರಿ ಹಿಟ್ಟಿದೆ ಸರ್, ಜೋಳದ ಉರಿ ಹಿಟ್ಟು. ಉರಿ ಹಿಟ್ಟು? ಹಾಂ, ಹಾಂ. ಜೋಳದ ಉರಿ ಹಿಟ್ಟಿದೆ. ಓಕೆ. ಮಕ್ಕಳಿಗೆಲ್ಲ ಮತ್ತು ಏಜ್ ಆದವರೆಲ್ಲ ಬ್ರೇಕ್ಫಾಸ್ಟ್ ಟೈಪ್ ಯೂಸ್ ಮಾಡ್ಕೋಬೋದು. ಓಕೆ. ವಿತ್ ಈ ಗಂಜಿ ಥರ? ಗಂಜಿ ಥರ ಅಂದರೆ ಇದಕ್ಕೆ ಹಾರ್ಲಿಕ್ಸು, ಓಕೆ, ಬೂಸ್ಟಿಗೆ ಕಾಂಪ್ಲಿಮೆಂಟ್ರಿ ಆಗಿ ಇದಿರುತ್ತೆ. ಓಕೆ. ಇದು ಉರಿ ಹಿಟ್ಟು. ಹಾಂ, ಮತ್ತು ಸ್ನ್ಯಾಕ್ಸಲ್ಲಿ ಬಂದು ಕೊಡಬೇಡ, ಕೋಡ್ಬಳೆ, ನಿಪ್ಪಟ್ಟು ಎರಡೂ ಇರುತ್ತೆ. ಓಕೆ. ಮತ್ತು ಇದರಲ್ಲಿ ಸ್ವೀಟ್ ಇದೆ, ಇದು ಬಂದು ಖಾರ ಇದೆ. ಖಾರ ಉರಿ ಹಿಟ್ಟಿದೆ, ಮಜ್ಜಿಗೆ ಮತ್ತು ಮೊಸರಿಗೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಓಕೆ. ಮತ್ತು ಇದು ಬೆಳ್ಳುಳ್ಳಿ ಪಿಕ್ಕಲ್ ಸರ್, ನಾಟಿ ಬೆಳ್ಳುಳ್ಳಿ ಇದು. ಓಕೆ. ಇದರಿಂದ ಪಿಕ್ಕಲ್ ಮಾಡಿದ್ದೀವಿ ಇದನ್ನ. ಓಕೆ. ಪಿಕ್ಕಲ್ ಬೆಳ್ಳುಳ್ಳಿದು? ಹಾಂ, ಬೆಳ್ಳುಳ್ಳಿದು. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಿಂಬೆಹಣ್ಣು ಸಿಪ್ಪೆನಲ್ಲಿ ಮಾಡಿರುವಂಥ ತೊಕ್ಕು. ಓಕೆ. ನಿಂಬೆಹಣ್ಣು ಸಿಪ್ಪೆನಲ್ಲಿ ತೊಕ್ಕು ಮಾಡ್ಕೊಂಡಿದ್ವಿ. ಇದೆಲ್ಲ ಆರ್ಗ್ಯಾನಿಕ್ ಐಟಮ್ ಯೂಸ್ ಮಾಡಿ ಮಾಡ್ಕೊಂಡಿರೋದು. ಪ್ಯೂರ್ ಆರ್ಗ್ಯಾನಿಕ್? ಪ್ಯೂರ್ ಆರ್ಗ್ಯಾನಿಕ್ ಸರ್. ಓಕೆ. ಇಲ್ಲಿ ಸಂತೆನಲ್ಲೇ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ. ಏನು ತೊಂದರೆ ಇಲ್ಲ, ಚೆನ್ನಾಗಿ ನಡೀತಿದೆ. ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ನೀವು? ಸರ್ ನಾನು ಇದು ಬಂದು ನಮಗೆ 38ನೇ ಸಂತೆ ಇದೆ ನನಗೆ. 38 ವಾರ ಮುಗಿದಿದೆ ಇದರಲ್ಲಿ. ಓಕೆ. ಈಗ ನೀವು ಇದನ್ನು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಇಲ್ಲಿ ತಂದಿರಿ ಅಂತ? ರಿಜಿಸ್ಟ್ರ್ ಏನಿಲ್ಲ, ನಾವು ಬಂದ್ವಿ, ನಾವು ಕೇಳಿದ್ವಿ, ಅವಾಗ ನಮಗೆ ಹೆಲ್ಪ್ ಮಾಡಿದ್ರು. ನಾವು ಸಿಂಗಲ್ ಪೇರೆಂಟ್ ಅಂತ ಹೇಳ್ಬಿಟ್ಟು ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತು ನಮ್ಮ ಸಂತೆ. ಓಕೆ. ಸೊ ಅದರಿಂದ
ಓಕೆ ಮೇಡಮ್. ಅಂದರೆ ಮನೆಯಲ್ಲೇ ಎಲ್ಲ ಇಲ್ಲೇ ಆರ್ಗ್ಯಾನಿಕ್ ಐಟಮ್ ತೊಗೊಂಡೋಗಿ ನಮ್ಮ ಸಂತೆನಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ನಾವೇ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತಂದಿಲ್ಲ ಮಾರ್ಕೆಟ್. ವಾರದಲ್ಲಿ ಒಂದಿನ ಓಕೆ. ನಾವು ಶನಿವಾರ ಈ ಸಂತೆಗೆ ಬರ್ತೀವಿ, ಸೇಲ್ ಮಾಡ್ಕೊಳ್ತೀವಿ. ಮಾಡ್ಕೊಂಡು ಹೋಗ್ತೀರಾ? ಮತ್ತೆ ಇಲ್ಲೇ ರೊಟೇಷನ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಅಜಯ್ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಮಳವಳ್ಳಿಯಿಂದ ಎತ್ತಂಬಾಡಿ, ಮಳವಳ್ಳಿ ತಾಲೂಕು ಎತ್ತಂಬಾಡಿ ಗ್ರಾಮ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮ. ಓಕೆ, ಏನು ತಂದಿದ್ದೀರಾ ನೀವು ರೈತ ನಾವು ಸಂತೆಗೆ? ರಾಗಿ ಉರಿಟ್ಟು ತಂದಿದ್ದೀವಿ. ರಾಗಿ ಉರಿಟ್ಟು ರಾಗಿ ಉರಿಟ್ಟು ಪ್ರತಿ ವಾರ ಬರ್ತೀರಾ? ಪ್ರತಿ ವಾರ ಬರ್ತೀವಿ. ಬರೀ ಒಂದು ರಾಗಿ ಹಿಟ್ಟು ಒಂದೇ? ರಾಗಿ ಉರಿಟ್ಟು, ತೆಂಗಿನಕಾಯಿ, ಸೊಡ್ಡೆಕಾಯಿ, ಓಕೆ. ಮತ್ತೆ ಅಕ್ಕಿ, ಸೊಪ್ಪು ಇವುಗಳನ್ನು ತರ್ತೀವಿ. ಇವೆಲ್ಲ ತಂದಿಲ್ಲಿ ಮಾರ್ಬಿಟ್ಟು ಹೋಗ್ತೀರಾ ವಾರಕ್ಕೊಂದ್ಸಾರಿ? ವಾರಕ್ಕೊಂದ್ಸಾರಿ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತಾ? ಚೆನ್ನಾಗೈತೆ ಕಣ. ಓಕೆ, ಈ ಸಂಜೆ 4 ಗಂಟೆ ಮಾರ್ಬಿಟ್ಟು ಹೋಗ್ತೀರಾ? ಮಾರ್ಬಿಟ್ಟು ಹೋಯ್ತೀವಿ. ನಾವು ಬೆಳೆದದ್ದು ನಾವೇ ಮಾರಿ ಓಕೆ. ಹೋಯ್ತೀವಿ. ಹೇಗೆ ಮಾರ್ತೀರಾ? ಎಷ್ಟು ಅಂತ ಕೆಜಿ? 1/4 kg 100 ರೂಪಾಯಿ. 1/4 kg 100 ರೂಪಾಯಿ. 100 ರೂಪಾಯಿ ರಾಗಿ ಉರಿಟ್ಟು. ಓಕೆ, ಏನೇನು ಮಿಕ್ಸ್ ಆಗಿರುತ್ತೆ ಇದಕ್ಕೆಲ್ಲ? ಇದು ಏಲಕ್ಕಿ, ಡ್ರೈ ಫ್ರೂಟ್ಸು, ಮತ್ತೆ ಕೊಬ್ಬರಿ, ಬೆಲ್ಲ, ರಾಗಿ ರಾಗಿ ಮಾಡಿರೋದು. ರಾಗಿಯಿಂದ ಮಾಡಿರೋದು. ರಾಗಿನ ವಾಶ್ ಮಾಡಿ ಮತ್ತೆ ಹುರಿದು ಪಾನ್ಕಂತರ ಮಾಡಿ ಸೌದೆ ಒಲೆಯಿಂದನೇ ಮಾಡಿರೋದು. ರೆಡಿ ಮಾಡಿರೋದು? ರೆಡಿ ಮಾಡಿರೋದು. ಓಕೆ ಅಮ್ಮ, ಆಯ್ತು. ಸರಿ ಅಮ್ಮ. ದ ಫೇಮಸ್ ರಾಜಮುಡಿ ಅಕ್ಕಿ ಮಾರ್ತಿದ್ದಾರೆ ನಮ್ಮ ರೈತರು. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾನು ಪದ್ಮನಾಭ, ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕಿಂದ ಬಂದಿದ್ದೀನಿ. ಓಕೆ. ಇದು ರಾಜಮುಡಿ. ಓಕೆ. ನಮ್ಮ ದೇಶದಲ್ಲಿ 36,000 ತಳಿ ನಮ್ಮ ಕರ್ನಾಟಕದಲ್ಲಿ ಇತ್ತು ಅಂತ ಹೇಳ್ತಾರೆ ಹಿಂದೆ. ಓಕೆ. ಅದರಲ್ಲಿ ರಾಜಮುಡಿನೂ ಕೂಡ ಒಂದು ವಿಶೇಷ. ರಾಜಮುಡಿ ಅಂತ ಅಂದರೆ ಮೈಸೂರು ಮಹಾರಾಜರು ಅವರ ಜಾಗದಲ್ಲಿ ಅವ್ರ ಜಮೀನು ಇರ್ತಿತ್ತಲ್ಲ ಹಿಂದೆ, ಹೌದು, ಅಲ್ಲಿ ಬೆಳೆಸ್ತಾ ಇದೆ ಅಂತ ತಳಿ. ಕೊಡಗು ಮತ್ತು ಹಾಸನ, ಮೈಸೂರು ಈ ಮಧ್ಯ ಭಾಗದಲ್ಲಿ ಆ ಜಾಗದಲ್ಲಿ ಬೆಳೆಸ್ತಿದ್ದಂಥ ತಳಿ. ಮಲೆನಾಡು ಮತ್ತು ಅರೆಮಲೆನಾಡು ಓಕೆ, ಅಲ್ಲಿ ಬೆಳೆದಂಥ ತಳಿ ಅವ್ರಿಗೆ ಮೀಸಲಾಗಿರ್ತಾ ಇತ್ತು ರಾಜರಿಗೆ. ಹೌದು. ಹಾಗಾಗಿ ಇದಕ್ಕೆ ರಾಜಮುಡಿ ಅಂತ ಹೆಸರು ಬಂತು. ಇದು ಸುಮಾರು ಇದ್ರ 2 ವೆರೈಟಿ ಇದೆ, ಬಿಳಿ ಮತ್ತು ಕೆಂಪು. ಓಕೆ. ಇದು ಒಂದು 5 ಅಡಿ ಎತ್ತರವಾಗಿ ಬೆಳೆಯುತ್ತೆ, 6 ತಿಂಗಳು ಬೆಳೆಯುತ್ತೆ. ಓಕೆ. ಹಾಗಾಗಿ ಇದು 6 ತಿಂಗಳು ಬೆಳೆ ತುಂಬ ಉತ್ಕೃಷ್ಟವಾಗಿರುತ್ತೆ. ಓಕೆ. ವಾತಾವರಣದ ಜೊತೆ ಬೆಳೆದಿರ್ತದೆ, ಹಾಗಾಗಿ ತುಂಬ ಉತ್ಕೃಷ್ಟವಾಗಿರ್ತದೆ ಆ ತಳಿ. ಇದು ಇದರಲ್ಲೇನೆ ಅವಲಕ್ಕಿ, 3 ಥರದ ಅವಲಕ್ಕಿ. ರಾಜಮುಡಿ ಅವಲಕ್ಕಿನೂ ಇದೇ ಅಕ್ಕಿಯಿಂದ ಓಕೆ, ಗಟ್ಟಿ ಮತ್ತೆ ಪೇಪರು ಮತ್ತೆ ಮದ್ದಿದು ತೆಳುವು. ಓಕೆ. ಈ 3 ಥರದ ಅವಲಕ್ಕಿ ಇಲ್ಲಿ ಸಂತೆಗೆ ಬರ್ತಾ ಇದೆ. ಓಕೆ, ಏನು ರೇಟಲ್ಲಿ ಮಾರ್ತಾ ಇದ್ದೀರಲ್ಲ ನೀವು? ಇದು ಈ ವರ್ಷದಲ್ಲಿ ಇದು ಇನ್ನೂ ಜಾಸ್ತಿ ಆಗುತ್ತೆ. ಈಗ ಸದ್ಯಕ್ಕೆ 120 ರೂಪಾಯಿ kg ಅಕ್ಕಿ ಇದೆ. ಓಕೆ. ಅವಲಕ್ಕಿ 150 ರೂಪಾಯಿ ಇದೆ. ಓಕೆ. ಇಲ್ಲಿ ಒಳ್ಳೆ ವ್ಯಾಪಾರ ಆಗ್ತಿದೆಯಾ ನಿಮಗೆ? ಚೆನ್ನಾಗಿ ಆಗ್ತಾ ಇದೆ. ಓಕೆ, ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಿದೆ? ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ಸಂಖ್ಯೆ ಜಾಸ್ತಿ ಆಗಬೇಕು, ಇನ್ನು ಬೇರೆ ಕಡೆನೂ ಜಾಸ್ತಿ ಆಗಬೇಕು. ಓಕೆ, ನಿಮ್ಮ ಈ ಪ್ರಾಡಕ್ಟ್ಗಳು ಪರಿಚಯ ಆದಷ್ಟು ಬಳಕೆ ಜಾಸ್ತಿ ಆಗ್ತಾ ಹೌದು. ಓಕೆ. ಓಕೆ ಅಣ್ಣ, ಆಯಿತು. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ಏನು ಗಿಣ್ಣು ಅಂತ ತಂದಿದ್ದೀರಾ? ಏನು ವೆರೈಟಿ ಇದೆ ಅಣ್ಣ ಇದು ಗಿಣ್ಣು? ಅಣ್ಣ ಗಿಣ್ಣಲ್ಲಿ ಫಸ್ಟ್ನೇ ಹಾಲಲ್ಲಿ ಮಾಡ್ತೀವಿ ನಾವು, ಜೀಪ್ ಹಾಲಲ್ಲಿ ಮಾಡ್ತೀವಿ ಅಣ್ಣ. ಇದನ್ನ ಗಿಣ್ಣು ಒಂದ್ಸಲ ಟ್ರೈ ಮಾಡಿ ಹೆಂಗಿದೆ ಅಂತ ನೀವು ಒಂದು ಟೇಸ್ಟ್ ನೋಡಿ. ನಮ್ಮ ಕಡೆ ಎಲ್ಲ 2ನೇ ಹಾಲು 3ನೇ ಹಾಲು ಮಾಡ್ತೀವಿ, 3ನೇ ದಿನದ ಹಾಲಿಗೆ. ಅಣ್ಣ ಈ ಕಡೆ ಫಸ್ಟ್ನೇ, ನಮ್ಮ ಕಡೆ ಮೈಸೂರು ಕಡೆ ಫಸ್ಟ್ನೇ ಹಾಲಲ್ಲಿ ಮಾಡ್ತೀವಿ ಅಣ್ಣ. ನಾವು ಬಂದಿರೋದು ಮೈಸೂರು. ಓಕೆ. ಮೈಸೂರು ಜಿಲ್ಲೆ ಕೆ.ಆರ್. ನಗರ ತಾಲೂಕು ಸಾಲಿಗ್ರಾಮ. ಓಕೆ, ಅಲ್ಲಿಂದ ಬಂದಿದ್ದೀವಿ ಸರ್. ಪಾರ್ಸಲ ಇಲ್ಲ ಅಣ್ಣ? ತುಂಬ ಚೆನ್ನಾಗಿತ್ತು ಗಿಣ್ಣು. ಈ ಥರ ಟೇಸ್ಟ್ ನಾವು ನಿಜವಾಗ್ಲೂ ಮಾಡಿರಲಿಲ್ಲ. ನಾವು 2ನೇ ಹಾಲು 3ನೇ ಹಾಲಲ್ಲಿ ನಮ್ಮ ಕಡೆನೂ ಮಾಡ್ತಿದ್ದು. ಗಿಣ್ಣು ಪ್ರತಿ ಒಬ್ರು ತಿನ್ಬೇಕಣ್ಣ. ಮಕ್ಕಳವರು ದೊಡ್ಡವರು ಎಲ್ಲರೂ ತಿನ್ಬೇಕು. ಮಕ್ಕಳುಗಳಿಗೆ ವಿಟಮಿನ್ ಡಿ ಸಿಗುತ್ತೆ, ಕಣ್ಣಿಗೆ ಒಳ್ಳೇದು, ಓಕೆ, ಹಾರ್ಟ್ಗೆ ಒಳ್ಳೇದು, ಸ್ಕಿನ್ಗೆ ಒಳ್ಳೇದು, ಬ್ರೈನ್ಗೆ ಒಳ್ಳೇದು, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಓಕೆ, ಹೆಲ್ತಿ ಫುಡ್ ಇದು. ಓಕೆ. ಇದಕ್ಕೆ ಎಕ್ಸ್ಟ್ರಾ ಏನಾರು ಇಂಗ್ರೀಡಿಯೆಂಟ್ಸ್? ಜಂಕ್ ಫುಡ್ಸ್ ಎಲ್ಲ ತಿನ್ನೋಕ್ಕೆ ಬೇಕರಿಗಳಲ್ಲಿ ಕೇಕು ಮತ್ತೆ ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ ತಿನ್ನೋದಕ್ಕೆ ಬನ್ನಿ ನಮ್ಮ ಆರ್.ಆರ್. ನಗರ ಸಂತೆಗೆ, ರೈತರ ಸಂತೆಗೆ. ಗಿಣ್ಣು ತಗೊಳ್ಳಿ, ಗಿಣ್ಣು ತುಂಬ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಹೇಗಿದೆ ರೆಸ್ಪಾನ್ಸ್ ಇಲ್ಲೆಲ್ಲ? ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ. ಈಗ ಎಷ್ಟು kg ಸೇಲ್ ಮಾಡ್ತಿರ್ತೀರ ವೀಕ್ಲಿ? ಅಣ್ಣ ನಾವು ಒಂದು 20 kg ಸೇಲ್ ಮಾಡ್ತೀವಿ. 20 kg. ಈಗ ಹಸು ಹಾಲು ನೀವು ಎಲ್ಲಿ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತೀರಾ? ಹಸು ಹಾಲನ್ನ ಗಿಣ್ಣಾಲ್ ಬಂದು ಎನಿ ಟೈಮ್ ಸಿಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಫ್ರೆಂಡ್ಸ್ಗಳ ಫಾರ್ಮ್ಗಳೆಲ್ಲ ಇದೆ, ಅಲ್ಲಿಂದ ಗಿಣ್ಣಾಲ್ ಪರ್ಚೇಸ್ ಮಾಡ್ತೀವಿ. ನಮ್ದೇ ಹಸುನಲ್ಲಿ, ನಾಟಿ ಹಸುನಲ್ಲಿ ಹಾಲು ಹಾಕಿ ಮಾಡ್ತೀವಿ. ಓಕೆ. ನಾಟಿ ಹಸುನೆಲ್ಲ ನಾವು ಯಾರಿಗೂ ಹೊರಗಡೆ ಕೊಡಕ್ ಹೋಗಲ್ಲ. ಅದಕ್ಕೆ ಗಿಣಿಗೆ ಅಂತಾನೆ 3 ಹಸು ಇಟ್ಕೊಂಡಿದೀವಿ. ಅದಕ್ಕೆ ಅಂತ ಅದರಲ್ಲೇ ಮಾಡ್ತೀವಿ. ಓಕೆ. ಪ್ರತಿ ಸೀಸನ್ ಎಲ್ಲ ಸಿಗ್ತಾ? ಪ್ರತಿ ವಾರನೂ ಸಿಗುತ್ತೆ. ಓಕೆ. ಓಕೆ ಅಣ್ಣ, ಆಯ್ತು. ನಮಸ್ತೆ. ಶರಣು. ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮೇಗೌಡರು ಅಂತ. ಎಲ್ಲಿಂದ ಬಂದಿರೋದಣ್ಣ? ಚಿತ್ತೂರು ತಾಲೂಕು ಗಡಬನಹಳ್ಳಿ ಗ್ರಾಮ. ಏನೇನು ಐಟಮ್ ಎಲ್ಲ ತರ್ತೀವಿ? ನಾವು ಬಂದು ತೆಂಗು ನಮ್ದು ಮೂಲ ಬೆಳೆ. ಓಕೆ. ಅದ್ರಿಗೆ ಸಂಬಂಧಪಟ್ಟಂಗೆ ಕೊಬ್ಬರಿ,
ಆಮೇಲೆ ಕೊಬ್ಬರಿ ಮಿಠಾಯಿ ಮಾಡ್ತೀವಿ. ಓಕೆ ಇನ್ನು ಕೊಬ್ಬರಿಯಿಂದ ಅದು ಬಿಟ್ಟರೆ ಇನ್ನು ರಾಗಿ ಬೆಳಿತೀವಿ. ರಾಗಿ ಚಕ್ಲಿ, ರಾಗಿದು ನಿಪ್ಪಟ್ಟು, ಓಕೆ ಆಮೇಲೆ ಅಕ್ಕಿ ಚಕ್ಲಿ, ಇನ್ನು ಎಳ್ಳಿಕಾಯ್ದು ಉಪ್ಪಿನಕಾಯಿ, ಇನ್ನು ಸೊಪ್ಪು ಏನಾದ್ರು ಬೆಳೆ ಏನು ಬೆಳಿತೀವೋ ಅದು ತರ್ತೀವಿ. ಓಕೆ ನೀವೇ ನೇರವಾಗಿ ತಂದು ಮಾರ್ಬಿಟ್ಟು ಹೋಗ್ತೀರಾ? ನಾವೇ ನೇರವಾಗಿ ತರ್ತೀವಿ, ನೇರ ಮಾರಾಟವನ್ನೇ ಮಾಡ್ತೀವಿ. ಓಕೆ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಪರವಾಗಿಲ್ಲ. ಈಗ ಒಂದು ವರ್ಷದಿಂದ ಮೊದಲೊಂದು 3-4 ತಿಂಗಳು ಒಂದು ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇತ್ತು ಜನಕ್ಕೆ. ಈಗ ಎಲ್ಲ ಅವ್ರಿಗೆ ಹತ್ತತ್ರ ಒಂದು 700-800 ಜನ ಕಂಪಲ್ಸರಿ ಬಂದೇ ಬರ್ತಾರೆ. ಕಂಪಲ್ಸರಿ ಪ್ರತಿ ವಾರ ಬರ್ತಾರೆ ಅವರು. ಓಕೆ ನೀವು ತಂದಿರೋ ವಸ್ತು ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತೀರಾ? ಖಾಲಿ ಆಗುತ್ತೆ. 99% ಹೋಗುತ್ತೆ. 1% 2% ಒಂದು ವಾರ ಹಿಂಗೆ, ಒಂದು ವಾರ ಹಂಗೆ. ಓಕೆ ನಾವು ರೈತರು ಬೆಳೆಯೋದ್ರಿಂದ ಮಾರೋದ್ರಿಂದ ಒಂದು ಆರ್ಥಿಕವಾಗಿ ಸಬಲರಾಗ್ತೀವಿ ಮತ್ತು ಸಾಮಾಜಿಕವಾಗಿ ಒಂದು ಭದ್ರತೆ ಸಿಗುತ್ತೆ ನಮಗೆ. ಹೌದು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕಂಡಂಥ ಕನಸು ಕೂಡ ಅದೇ. ಹೌದು. ರೈತರು ಸಬಲರಾಗಬೇಕು, ಸ್ವಂತ ಶಕ್ತಿ ಮೇಲೆ ನಿಂತ್ಕೋಬೇಕು ಅನ್ನೋದು ಇತ್ತು. ಆ ಒಂದು ಮೂಲಕ ನಮ್ಮದು FPOನ ಅವರೇ ಹುಟ್ಟಾಕಿದ್ದು ಕೂಡ. ಹುಟ್ಟಾಕಿದ್ದನ್ನು ಈಗ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಓಕೆ ಓಕೆ ಸರ್, ಆಯಿತು. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಪರಿಚಯ ಅಣ್ಣ? ಅಣ್ಣ ಹರೀಶ್ ಅಂತೇಳಿ, ಓಕೆ. ತುಮಕೂರು ಡಿಸ್ಟಿಕ್ಕು ತುರುವೇಕೆರೆ ತಾಲೂಕು ಕೊಟ್ರಕೊಟ್ಟಿಗೆ ಅನ್ನೋ ಒಂದು ಗ್ರಾಮ. ಓಕೆ. ಈ ಗ್ರಾಮದಿಂದ ಪ್ರತಿ ಶನಿವಾರ RR ನಗರದಲ್ಲಿ ನಡೆಯೋ ರೈತ ಸಂತೆಯಲ್ಲಿ ಭಾಗವಹಿಸ್ತೀನಿ. ಇದು ನನ್ನ 41ನೇ ವಾರ ಸಂತೆ. ಓಕೆ. ನಮ್ಮ ಸಂತೆಯಲ್ಲಿ ಪ್ರತಿ ವಾರ 2,000ದಿಂದ 2,500 ಮೊಟ್ಟೆ ಸೇಲ್ ಆಗುತ್ತೆ. ಜಾತಿ ಕೋಳಿಲಿ ನಾನಾ ಥರದ ಜಾತಿ ಐತೆ. ಅದರೊಳಗೆ ನಾನು ಸೆಲೆಕ್ಟ್ ಮಾಡಿರೋದು ಸೊನಾಲಿ ನಾಟಿ, ಕಾವೇರಿ ನಾಟಿ. ಓಕೆ. ಪ್ಯೂರ್ ನಾಟಿ ಸ್ವಲ್ಪ ಪ್ರಮಾಣದಲ್ಲಿ ಐತೆ. ಅದು ಬೆಳಗ್ಗೆನೆ ಯಾರು ಬೇಗ ಬರ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. ಇಲ್ಲ ಫೋನ್ ಮಾಡಿ ಹೇಳೋರಿಗೆ ರಿಸರ್ವ್ ಇರುತ್ತೆ. ಸೊನಾಲಿ ಮೊಟ್ಟೆ, ಕಾವೇರಿ ಮೊಟ್ಟೆ ಅಂತೂ ರೆಗ್ಯುಲರ್ ಸಿಗುತ್ತೆ. ಪ್ರತಿ ಶನಿವಾರ ನಾಟಿ ಮೊಟ್ಟೆ, ನಾಟಿ ಕೋಳಿ 2 ಸಿಗುತ್ತೆ. ಓಕೆ, ಒಳ್ಳೆ ಡಿಮ್ಯಾಂಡ್ ಇದೆ. ಖಂಡಿತ ಅಣ್ಣ. ಈಗ ಬೇರೆ ಎಲ್ಲ ನಮ್ಮ ಸಂತೆಲಿ ಮಾಡೋ ಪ್ರಾಡಕ್ಟ್ಗಳಿಗಿಂತ ನಮ್ಮ ಪ್ರಾಡಕ್ಟ್ಗೆ ಸ್ವಲ್ಪ ತುಂಬಾ ಬೇಡಿಕೆ ಜಾಸ್ತಿ. ಓಕೆ. ಹೌದು. ಯಾವ ಥರ ಮೊಟ್ಟೆ ಎಲ್ಲ ಸಿಗುತ್ತೆ ನಿಮ್ಮಲ್ಲಿ ಇಲ್ಲಿ? 2 ಅಣ್ಣ, ಸೊನಾಲಿ ನಾಟಿ, ಪ್ಯೂರ್ ನಾಟಿ, ಆಮೇಲೆ ಕಾವೇರಿ ನಾಟಿ. ಓಕೆ. ಪ್ಯೂರ್ ನಾಟಿ ಸ್ವಲ್ಪ ಪ್ರಮಾಣ. ಇನ್ನು ನನಗೆ ಮ್ಯಾಕ್ಸಿಮಮ್ ಬರೋದು ಸೊನಾಲಿ ನಾಟಿ, ಕಾವೇರಿ ನಾಟಿ, ಇವೆರಡು ಜಾಸ್ತಿ. ಓಕೆ. ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಅಣ್ಣ? ಇದು ಬಂದು ತುರುವೇಕೆರೆಯಲ್ಲೇ ನಾವು ಇರೋ ಜಾಗಕ್ಕೆ ಬಂದು ಒಂದು ಕಂಪ್ನಿ ತಗೊಂಡು ಹೋಗುತ್ತೆ. ಅವ್ರು ಕೊಡೋದು 10 ರೂಪೀಸ್. ನಾವೇ ನಿಂತು ಮಾರೋದ್ರಿಂದ 15 ರೂಪಾಯಿ. 15 ರೂಪಾಯಿ. ಬಾಕ್ಸಿಂಗ್ದು 1 ರೂಪಾಯಿ ಚಾರ್ಜಸ್ ಈಗ ಜಾಸ್ತಿ ಮಾಡೋರೆ. ಓಕೆ. ಹಂಗಾಗಿ 16 ರೂಪಾಯಿ ಮಾಡಬೇಕು ಅಂತಿದ್ದೀವಿ. 15 ರೂಪಾಯಿ ಕೊಡ್ತಾ ಇದ್ದೀರಾ? ಓಕೆ ಅಣ್ಣ, ಆಯ್ತು. ಓಕೆ ಅಣ್ಣ ನಮಸ್ತೆ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಕಿರಣ್ ಅಂತ. ಓಕೆ, ನೀವು ಎಲ್ಲಿಂದ ಬಂದಿರೋದು ಅಣ್ಣ? ನಮ್ದು ಇಲ್ಲೇ ಬ್ಯಾಂಗ್ಳೂರೇ, ಅಂಜನಾಪುರ ಹತ್ರ ಒಂದು ಫ್ಯಾಕ್ಟ್ರಿ ಇದೆ. ಒಂದು ಬ್ರಿಕ್ಸ್ ಬೈ LLP ಅಂತ ಕಂಪ್ನಿ. ಓಕೆ. ಅವೆಲ್ಲ ಅಂಟುವಾಳಕಾಯಿ ಮತ್ತು ಸೀಗೆಕಾಯಿ ಇವೆರಡು ಯೂಸ್ ಮಾಡಿ ಇದೆಲ್ಲ ಪ್ರಾಡಕ್ಟ್ಸ್ ಮಾಡಿದ್ದೀವಿ. ಅದರಲ್ಲಿ ಶಾಂಪೂ ಇದೆ, ಏರ್ ಶಾಂಪೂ ಮತ್ತು ಬಾಡಿ ವಾಶು, ಫೇಸ್ ವಾಶು, ಓಕೆ, ಹ್ಯಾಂಡ್ ವಾಶ್ ಎಲ್ಲ ಬರುತ್ತೆ. ಓಕೆ. ಎಲ್ಲ ನ್ಯಾಚುರಲ್ಲೇ ಇರುತ್ತೆ? ಹೌದು ಸರ್, 100% ನ್ಯಾಚುರಲ್ಲೇ ಇರುತ್ತೆ. ಓಕೆ. ಮತ್ತು ಇದೆಲ್ಲ ಹೋಮ್ ಕೇರ್ ಕ್ಲೀನಿಂಗ್ ಪ್ರಾಡಕ್ಟಲ್ಲಿ ಕಾಪರ್ ಆ್ಯಂಡ್ ಬ್ರಾಸ್ ಕ್ಲೀನ್ ಮಾಡಿದ್ದೀವಿ. ತಾಮ್ರ, ಹಿತ್ತಾಳೆ, ಓಕೆ, ಮತ್ತು ಸಿಲ್ವರ್ ಎಲ್ಲ ವಾಶ್ ಮಾಡ್ಬೋದು. ವಾಷಿಂಗಿಗೆ? ಹೌದು. ಮತ್ತು ಗ್ಲಾಸ್ ಕ್ಲೀನರು, ಇವು ಟ್ಯಾಪು ಶವರೆಲ್ಲ ಹಾರ್ಡ್ ವಾಟರ್ ಸ್ಟೇನ್ ಆಗಿರುತ್ತಲ್ಲ, ವೈಟ್ ಪ್ಯಾಕ್ ಥರ ಬಂದಿರುತ್ತೆ, ಅದು ಕ್ಲೀನ್ ಮಾಡೋದಕ್ಕೆ. ಓಕೆ. ಮೆಟಲ್ಲು, ಸ್ಟೀಲು ಏನೇ ಇದ್ರೂ ಮಾಡ್ಬೋದು. ಮತ್ತು ಇದು ಬಟ್ಟೆ ಕಲೆಗಳಿಗೆ, ಇದು ಎಲ್ಲರೂ ಫುಡ್ಡು ಮತ್ತು ಬೆಡ್ ಆಗಿರೋದಾಗಲಿ, ಪೆನ್ನಿಂಕು, ಆ ಥರ ಕಲೆ ಎಲ್ಲನೂ ಸ್ಟೇನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಫ್ಯಾಬ್ರಿಕ್ ವಾಶು, ಇದು ನೀವು ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡ್ಬೋದು. ಫ್ರಂಟ್ ಲೋಡ್, ಟಾಪ್ ಲೋಡು ಯಾವುದಕ್ಕಾದ್ರೂ. ಮತ್ತು ಬಕೆಟ್ ವಾಶ್ ಕೂಡ ಮಾಡ್ಬೋದು. ಇದ್ರದ್ದು ವೇಸ್ಟ್ ವಾಟ್ರ್ ಕೂಡ ಕಲೆಕ್ಟ್ ಮಾಡಿ ನೀವು ಗಾರ್ಡನ್ ಏರಿಯಾಗೆ ಯೂಸ್ ಮಾಡ್ಕೋಬೋದು, ಗಿಡಗಳಿಗೆಲ್ಲ ಹಾಕ್ಬೋದು. ಓಕೆ. ಹಾಗೆ ಡಿಶ್ ವಾಶ್ ಇದೆ, ಮತ್ತು ಫ್ಲೋರ್ ಕ್ಲೀನರು, ಟಾಯ್ಲೆಟ್ ಕ್ಲೀನರ್ ಎಲ್ಲ ಬರುತ್ತೆ. ಓಕೆ. ಇದು ಎಲ್ಲನೂ ಅಷ್ಟೇ, ಇದೆಲ್ಲ ಯಾವುದೇ ಕೆಮಿಕಲ್ ಯೂಸ್ ಮಾಡಿದೆ, ಕೆಮಿಕಲ್ ಫ್ರೀ ಎಲ್ಲ ಅಂಟುವಾಳ ಸಿಗೋಕ್ಕೆ ಯೂಸ್ ಮಾಡಿನೇ ಮಾಡಿರೋದು. ಇದೆಲ್ಲ ಅಂದರೆ ನಿಮಗೆ ವಾಟ್ರ್ ಕೂಡ ಸೇವ್ ಆಗುತ್ತೆ, ತುಂಬ ಜಾಸ್ತಿ ಫೋಮ್ ಬರಲ್ಲ. ಓಕೆ. ನಿಮಗೆ ಕೆಮಿಕಲ್ ಆದರೆ ತುಂಬ ಫೋಮ್ ಬರುತ್ತೆ, ಇದರಲ್ಲಿ ಕೆಮಿಕಲ್ ಇದು ಫೋಮು ಕಮ್ಮಿ ಇರುತ್ತೆ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಓಕೆ. ಮತ್ತು ಇದೆಲ್ಲ ಪ್ಲಾಂಟ್ಸ್ ಇದಕ್ಕೆ ಬರುತ್ತೆ, ಗಿಡಗಳಿಗೆ. ಇದು ಬಂದು ಗ್ರೋತ್ ಪ್ರಮೋಟರು, ಗಿಡಗಳು ಬೇಗ ಬೆಳೆಯೋದಕ್ಕೆ ಮತ್ತು ಹೂವು ಹಣ್ಣು ಅದು ಗೊಬ್ಬರ ಥರ ವರ್ಕ್ ಆಗುತ್ತೆ. ಮತ್ತು ಇದು ಕ್ಯಾಟರ್ ಪಿಲ್ಲರ್ಗೆ, ಇದು ಪೆಸ್ಟಿಸೈಡ್ಸು, ಮಿಲೆ ಬಗ್ಸ್ ಇದಕ್ಕೆ ಇದು ವರ್ಕ್ ಆಗುತ್ತೆ. ಹಾಗೆ ನಮ್ಮದು ಇನ್ನೊಂದು ಶಾಂಪೂ ಇದೆ, ಇದರಲ್ಲಿ ಅಂಟುವಾಳ ಸೀಗೆಕಾಯಿ ಜೊತೆಗೆ ಬ್ರಿಂಗ್ರಾಜ್, ಐಬಿಸ್ಕಸ್, ಅಲೋವೆರಾ, ಆಮ್ಲ ಎಲ್ಲ ಮಿಕ್ಸ್ ಇರುತ್ತೆ. ಇದು ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಪ್ಲಸ್ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ಓಕೆ. ಹಾಗೆ ಇವೆಲ್ಲ ಸೋಪ್ಸ್ ಇದೆ, ಹ್ಯಾಂಡ್ಮೇಡ್ ಸೋಪು. ಈ ಮೂರನ್ನು ಕೋಲ್ಡ್ ಪ್ರೊಸೆಸ್ಡ್ ಸೋಪು, ಅಂದರೆ ಇವೆಲ್ಲ ಆಯಿಲ್ ಬೇಸ್ ಯೂಸ್ ಮಾಡಿರ್ತೀವಿ. ಇವೆರಡು ಗ್ಲಿಜ್ರಿನ್ ಬೇಸ್ ಸೋಪ್ ಇದೆ. ಇದು ಅಲೋವೆರಾ ಮತ್ತು ಸೀಗೆಕಾಯಿ ಬರುತ್ತೆ. ಹಾಗೆ ಬಾಡಿ ಲೋಷನ್ ಇದೆ, ಇದು ಮ್ಯಾಂಗೋ ಬಟರು, ಶಿಯಾ ಬಟರ್ ಯೂಸ್ ಮಾಡಿರೋದು. ಹಾಗೆ ಅಲೋವೆರಾ ಜೆಲ್ಲು, ಲಿಪ್ ಬಾಮ್ ಇದೆ, ಮತ್ತು ಇದು ಸಾಲಿಡ್ ಪರ್ಫ್ಯೂಮ್ ಅಂತ ಮಾಡಿದ್ದೀವಿ ಸರ್. ಇದು ಬಿ ವ್ಯಾಕ್ಸು ಮತ್ತು ಸಿಯಾ ಬಟರು, ಓಕೆ, ಎಸೆನ್ಸಿಯಲ್ ಆಯಿಲ್ ಯೂಸ್ ಮಾಡಿರೋದು. ಹಚ್ಕೊಳ್ಳೋದು? ಇದು ಸ್ವಲ್ಪ ತೊಗೊಂಡು ಜಸ್ಟ್ ನೀಟ್ ಹತ್ರ, ಕೈ ಹತ್ರ, ಅಂಡರ್ ಹತ್ರ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಫುಲ್ ಎಲ್ಲ ನ್ಯಾಚುರಲ್ ಐಟಮ್ಸ್? ನ್ಯಾಚುರಲ್. ಹಾಗೆ ಲಿಪ್ ಬಾಮ್ ಬರುತ್ತೆ,
ಮತ್ತು ಇವೆಲ್ಲ ರಿಪಲೆಂಟ್ಗಳಿದೆ, ಅಂದರೆ ಮಸ್ಕಿಟೋ ರಿಪಲೆಂಟು, ಕಾಕ್ರೋಚ್ ರಿಪಲೆಂಟು, ಮತ್ತು ಲಿಜಾರ್ಡ್ ರಿಪಲೆಂಟ್ ಬರುತ್ತೆ. ನಮ್ದು ಇದೆಲ್ಲ ಪ್ರಾಡಕ್ಟು 5 ಲೀಟ್ರ್ ಕ್ಯಾನ್ಸ್ ಕೂಡ ಅವೈಲೇಬಲ್ ಇದೆ. ಅದೆಲ್ಲ ಫ್ರೀ ಡೆಲಿವರಿ ಇರುತ್ತೆ, ಮತ್ತು ಕ್ಯಾನ್ ಕೂಡ ರಿಟರ್ನ್ ತೊಗೊಂಡು ಅದನ್ನ ರೀಯೂಸ್ ಮಾಡ್ಬೋದು. ಓಕೆ ಅವರಿಗೆ ಮತ್ತು ಕ್ಯಾಶ್ ಬ್ಯಾಕ್ ಕೂಡ ಇರುತ್ತೆ. ಓಕೆ. ಈ ಅಂಟುವಳಕಾಯಿ ಮತ್ತು ಸೀಗೆಕಾಯಿಂದ ಮೇನ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಈ ಸಬ್ ಉತ್ಪನ್ನಗಳನ್ನ ಹೌದು ಸರ್, ಅವೆರಡಿಂದನೇ ಇದೆಲ್ಲ ಪ್ರಾಡಕ್ಟನ್ನು ಮಾಡಿರೋದು. ಓಕೆ. ಫೈನಲಿ ನಮ್ಮ ರೈತ ಸಂತೆಯ ಈ ವಿಡಿಯೋ ಇದಾಗಿತ್ತು. ನಮ್ಮ ರೈತ ಉತ್ಪಾದಕರ ಕಂಪನಿ ನಿಯಮಿತ ನೈಸರ್ಗಿಕ ಸಾವಯವ ಕೃಷಿಯಿಂದ ಮಾಡಿರೋದು ಉತ್ಪನ್ನಗಳ ನೇರ ಮಾರಾಟ, ರೈತರಿಂದ ನೇರವಾಗಿ ಬಳಕೆದಾರನಿಗೆ ಮಾರಾಟ ಮಾಡ್ತಿರೋದು. ಈ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟದಲ್ಲಿ ನಮ್ಮ ಜೈ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.